ಸತ್ತಾ ಮಾತ್ರಂ ತು ಯತ್ಕಿಂಚಿತ್ ಸತಸಚ್ಚಾವಿಶೇಷಣಂ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ. ಭಾಗವತದ ಮೊದಲ ಸ್ಕಂದದ 2ನೇ ಅಧ್ಯಾಯದ 12ನೇ ಶ್ಲೋಕ ಇದು. ಭಾಗವತದ ಅನೇಕ ಪಾಠಗಳಲ್ಲಿ ಈ ಶ್ಲೋಕವೇ ಕಾಣಿಸೋದಿಲ್ಲ. ಆದರೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಮತ್ತು ಅದಕ್ಕನುಸಾರವಾಗಿ ವಿಜಯಧ್ವನಿ ಸ್ವಾಮಿಗಳು ಮತ್ತು ಯಾದವಾರ್ಯರು ಅದನ್ನು ವ್ಯಾಖ್ಯಾನಿಸಿದ್ದಾರೆ ಕೂಡ. ಸ್ಥೂಲ ನೋಟಕ್ಕೆ ಒಂದು ಒಗಟಿನಂತೆ ಕಾಣುವಂಥ ಶ್ಲೋಕ ಅದು. ಆ ಶ್ಲೋಕವನ್ನು ನಾವೀಗ ನೋಡಬೇಕಾಗಿದೆ. ಭಗವಂತ ಕೇವಲ ಅಂತ ಕರೆಸ್ಕೊಂಡಿದ್ದಾನೆ. ಯಾಕೆಂದರೆ ಅವನು ಆನಂದ ಶರೀರಿ. ಅವನ ಶರೀರದಿಂದ, ಅವನ ಸ್ವರೂಪದಿಂದ ಅತ್ಯಂತ ಅಭಿನ್ನವಾದಂಥ ಈ ಜ್ಞಾನ ಏನಿದೆ ಅದು ಇಂದ್ರಿಯ ಸಂಪರ್ಕದಿಂದ ಹುಟ್ಟಿರುವಂಥ ಜ್ಞಾನ ಅಲ್ಲ. ನಮಗೆಲ್ಲ ಗೊತ್ತಿರುವಂತೆ, ನಮಗೆಲ್ಲರಿಗೂ ಅನುಭವವೇ ಇರುವಂತೆ, ಇಂದ್ರಿಯಗಳಿಗೂ ವಸ್ತುಗಳಿಗೂ ಆಗತಕ್ಕಂಥ ಸನ್ನಿಕರ್ಷ, ಅದರಿಂದ ನಮಗೆ ಪ್ರತ್ಯಕ್ಷ ಜ್ಞಾನ ಹುಟ್ಟುತ್ತದೆ. ಮುಂದೆ ಅನುಮಾನ ಪ್ರಮಾಣದಿಂದ ಜ್ಞಾನ ಹುಟ್ಟುವಾಗ ಹೇತುವಿಗೂ ಸಾಧ್ಯಕ್ಕೂ ಇರುವಂಥ ವ್ಯಾಪ್ತಿ, ಆ ವ್ಯಾಪ್ತಿಯ ಮೂಲಕ ಅನುಮಾನ ಪ್ರಮಾಣದಿಂದ ಅನುಮಿತಿ ಬರ್ತದೆ. ಮತ್ತು ಶಬ್ದ ಪ್ರಮಾಣದಿಂದ ಒಂದು ಶಾಬ್ದಬೋಧ ನಮಗೆ ಬರುವಾಗ ಆ ಶಬ್ದ ಪ್ರಮಾಣಕ್ಕೂ ಮತ್ತು ಶಬ್ದ ಪ್ರಮಾಣದಿಂದ ಜ್ಞಾನ ಬರುವಾಗ ಆ ಶಬ್ದಕ್ಕೂ ಅರ್ಥಕ್ಕೂ ಒಂದು ಸಂಬಂಧ ಇರ್ತದೆ. ಆ ಶಬ್ದಕ್ಕೆ ಆ ಅರ್ಥವನ್ನು ಹೇಳುವಂಥ ಒಂದು ಶಕ್ತಿ ಇರ್ತದೆ. ಅದೇ ಅಲ್ಲೊಂದು ಸಂಬಂಧ. ಹೀಗೆ ನಮಗೆ ಜ್ಞಾನ ಬರ್ತಿರ್ತದೆ. ಆದರೆ ಪರಮಾತ್ಮ ಈ ಜಗತ್ತಿನ ಎಲ್ಲ ವಸ್ತುಗಳನ್ನು ತಿಳಿದಿದ್ದಾನಲ್ಲ, ಅವನ ಆ ಜ್ಞಾನ ಅದು ಇಂದ್ರಿಯದಿಂದ ಬಂದಿರುವಂಥ ಜ್ಞಾನ ಅಲ್ಲ, ಅಥವಾ ಅನುಮಾನ ಪ್ರಮಾಣ ಶಬ್ದ ಪ್ರಮಾಣದಿಂದ ತಿಳ್ಕೊಂಡಿರುವಂಥ ಜ್ಞಾನವೂ ಅಲ್ಲ. ಅದ್ರ ಬಗ್ಗೆ ಅನುಮಾನ ಪ್ರಮಾಣದಿಂದ ಬಂದ ಜ್ಞಾನ ಅಲ್ಲ, ಶಬ್ದ ಪ್ರಮಾಣದಿಂದ ಬಂದ ಜ್ಞಾನ ಅಲ್ಲ ಅಂತ ಇಲ್ಲೇನು ಬಂದಿಲ್ಲ. ಆದರೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡೆ ಅಷ್ಟೆ. ಮುಖ್ಯವಾಗಿ ಶಬ್ದ ಪ್ರಮಾಣದಿಂದ ಬರುವ ಜ್ಞಾನ, ಅನುಮಾನ ಪ್ರಮಾಣದಿಂದ ಬರುವ ಜ್ಞಾನ ಮತ್ತು ಪ್ರತ್ಯಕ್ಷ ಜ್ಞಾನ, ಇವುಗಳಲ್ಲಿ ಪ್ರತ್ಯಕ್ಷ ಜ್ಞಾನ ಅಂತನ್ನೋದು ಹೆಚ್ಚು ಸ್ಪಷ್ಟ. ಎಲ್ಲ ಇದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಆದರೂ, ಲೌಕಿಕ ವಿಷಯಕ್ಕೂ ಆಧ್ಯಾತ್ಮಿಕ ವಿಷಯಕ್ಕೂ ಸಂಬಂಧಪಟ್ಟಂತೆ ಇದೇ ವಿಷಯ. ಆದ್ದರಿಂದ ಇಲ್ಲಿ ಪ್ರತ್ಯಕ್ಷ ಜ್ಞಾನ ಒಂದನ್ನು ತಗೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಪರಮಾತ್ಮನಿಗೆ ಎಲ್ಲ ವಸ್ತುಗಳ ಜ್ಞಾನವೂ ಇದೆ, ಕಾರಣ ಕಾರ್ಯ ಮೊದಲಾದ ಎಲ್ಲ ವಸ್ತುಗಳ ಜ್ಞಾನವೂ ಇದೆ. ಆದರೆ ಅದು ಇಂದ್ರಿಯಗಳಿಂದ ಬಂದಿರುವಂಥ ಜ್ಞಾನ ಅಲ್ಲ. ಆದರೂ ಅವನ ಜ್ಞಾನವನ್ನು ಸ್ಥೂಲ ಜ್ಞಾನ, ಸೂಕ್ಷ್ಮ ಜ್ಞಾನ ಅಂತ ಹೇಳೇ ಹೇಳ್ತೀವಿ. ಯಾಕೆಂದರೆ ಇಂದ್ರಿಯದಿಂದ ಬಂದಿಲ್ಲದೆ ಹೋದರೂ ಕೂಡ ಸ್ಥೂಲ ಮತ್ತು ಸೂಕ್ಷ್ಮಗಳನ್ನು ಅದು ವಿಷಯೀಕರಿಸ್ತದೆ. ಆದ್ದರಿಂದ ಆ ಪರಮಾತ್ಮನ ಜ್ಞಾನವನ್ನು ಆ ಥರ ವ್ಯವಹರಿಸ್ತಾರೆ. ಈಗಿಲ್ಲಿ ಈ ಸತ್ತಾ ಮಾತ್ರಂತು ಯತ್ಕಿಂಚಿತ್ ಸತ್ ಅಸತ್ಯ ಅವಿಶೇಷಣಂ ಉಭಾಭ್ಯಾಂ ಭಾಷ್ಯತೆ ಅಂತ ಈಗೇನು ಶ್ಲೋಕ ಇದೆ, ಅಲ್ಲಿ ಮೊದಲು ಸತ್ತಾ ಮಾತ್ರಂ ಅಂತ ಈಗ ಶಬ್ದ ಇದೆ. ಆ ಸತ್ತಾ ಮಾತ್ರಂ ಅನ್ನೋ ಶಬ್ದಕ್ಕೆ ಏನರ್ಥ, ಅದನ್ನು ಈಗಾಗಲೇ ಒಂದ್ಸರಿ ಸೂಕ್ಷ್ಮವಾಗಿ ನೋಡಿದ್ದೀವಿ. ಇನ್ನೊಂದು ಬಾರಿ ಅದನ್ನು ನೋಡಿ ಆ ಸದಸತ್ಯ ಅವಿಶೇಷಣಂ ಉಭಾಭ್ಯಾಂ ಭಾಷ್ಯತೆ, ಅದ್ರ ಬಗ್ಗೆ ನಮ್ಮ ಗಮನ ನಾವು ಕೇಂದ್ರೀಕರಿಸಬೇಕು. ಅಲ್ಲೇ ಅನೇಕ ವಿಷಯಗಳನ್ನು ನಾವು ಅವಲೋಕಿಸುವುದಿದೆ. ಸತ್ತ ಅಂದರೆ ಅಸ್ತಿತ್ವ ಅಂತ ಅರ್ಥ. ಆದರೆ ಅಸ್ತಿತ್ವ ಅಂದರೆ ಆನಂದದಿಂದ ಇರುವುದನ್ನೇ ಅಸ್ತಿತ್ವ ಅಂತ ಹೇಳಬೇಕು. ಆನಂದದಿಂದ ಇಲ್ಲದೆ ಹೋದರೆ ಅದನ್ನು ಅಸ್ಥಿ ಅಂತ ಹೇಳುವುದಕ್ಕೂ ಏನು ಅರ್ಥ ಇಲ್ಲ. ಪರಮಾತ್ಮ ಸತ್ತಾರೂಪ ಅಂದರೆ ಆನಂದ ರೂಪ ಅಂತ ಅದಕ್ಕೆ ಆಚಾರ್ಯರ ಅರ್ಥ ಬರೆದಿರೋದು. ಅದನ್ನೇ ಪೈಂಗಿ ಶ್ರುತಿಯ ಮೂಲಕ ಅವರು ವಿವರಿಸಿದ್ದಾರೆ. ಅಥ ಕಸ್ಮಾದುಚ್ಯತೆ ಸತ್ತ ಐತಿ. ಸತ್ತ ಅಂತ ಯಾಕೆ ಹೇಳ್ತಾರೆ ಅಂದರೆ ನಂದತಿ ನಂದಯತಿ ಚ. ಪರಮಾತ್ಮ ಸ್ವಯಂ ಆನಂದ ರೂಪನಾಗಿದ್ದಾನೆ ಮತ್ತು ನಂದಯತಿ, ಇನ್ನೊಬ್ಬರಿಗೆ ಆನಂದವನ್ನು ಕೊಡ್ತಾನೆ. ಆ ಕಾರಣಕ್ಕಾಗಿ ಅವನನ್ನು ಸತ್ತ ಮಾತ್ರ ಅಂತ ಹೇಳಬೇಕು. ಅದರ ಮುಂದೆ ಸತ್ ಅಸತ್ಯ
ಅವಿಶೇಷಣಂ ಅಂತ ಹೀಗಿದೆ. ನ ಕಾರ್ಯಕಾರಣ ವಿಷಯ ವಿಶೇಷಿತ ವೈಷಯಿಕ ಜ್ಞಾನಂ ಅಂತ ಆಚಾರ್ಯರ ಭಾಷ್ಯ. ಈ ಪರಮಾತ್ಮನ ಜ್ಞಾನ ಏನಿದೆ ಅದು ಕಾರ್ಯ ಮತ್ತು ಕಾರಣಗಳೆಂಬ ಏನು ವಿಷಯಗಳಿವೆ ಆ ವಿಷಯಗಳಿಂದ ವಿಶೇಷಿತವಾದ ಜ್ಞಾನ ಅಲ್ಲ ಅದು. ಅದರ ಅರ್ಥ ಏನು ಅಂತ ಮುಂದೆ ಸ್ಪಷ್ಟ ಆಗ್ತದೆ, ಅದನ್ನು ಹೇಳ್ತೇನೆ ಮುಂದೆ. ಆ ಕಾರ್ಯ ಮತ್ತು ಕಾರಣ ಎಂಬ ವಿಷಯಗಳ ಸಂಪರ್ಕದಿಂದ ಉಂಟಾಗುವಂಥ ಇಂದ್ರಿಯಜನ್ಯ ಜ್ಞಾನ ಅಲ್ಲ ಅದು. ಅದು ಕೇವಲ ಜ್ಞಾನ. ಸೃಷ್ಟುತ್ವಾದಿಭಿ ಕಾರ್ಯಕಾರಣ ವಿಶೇಷಿತಂ ಚ ಭಾಷ್ಯದ ವಾಕ್ಯ. ಅವನು ಸೃಷ್ಟಿಕರ್ತೃತ್ವ ಮೊದಲಾದ ಗುಣಗಳನ್ನು ಹೊಂದಿದ್ದಾನಲ್ಲ. ಸೃಷ್ಟಿಕರ್ತ ಆಗಬೇಕು, ಪರಮಾತ್ಮ ಜಗತ್ತನ್ನು ಸೃಷ್ಟಿಸಬೇಕು, ಪಾಲಿಸಬೇಕು, ನಾಶಪಡಿಸಬೇಕು. ಈ ಎಲ್ಲ ಕಾರ್ಯಗಳನ್ನು ಅವನು ಮಾಡಬೇಕಾಗಿರುವುದರಿಂದ, ಮತ್ತು ಇದು ಮೂರು ಮಾತ್ರ ಅಲ್ಲ, ಸೃಷ್ಟಿ, ಸ್ಥಿತಿ, ಪಾಲನ ಮತ್ತು ನಿಯಮನ, ಬಂಧ, ಮೋಕ್ಷ ಇತ್ಯಾದಿ 8 ಕೂಡ ಅದು ನಾವು ತಿಳ್ಕೋಬೇಕು. ಇದನ್ನೆಲ್ಲ ಅವನು ಮಾಡಬೇಕಾಗಿರುವುದರಿಂದ ಅದಕ್ಕೆ ಬೇಕಾದಂಥ ಜ್ಞಾನವೂ ಕೂಡ ಅವನಿಗೆ ಇದ್ದಿರಲೇಬೇಕು. ಅಂಥ ಜ್ಞಾನ ಸ್ವರೂಪ ಅವನಾಗಿರಬೇಕು. ಅದಕ್ಕಾಗಿ ಅವನ ಜ್ಞಾನ ಆ ಕಾರ್ಯಕಾರಣಗಳ ಎರಡನ್ನೂ ಕೂಡ ವಿಷಯೀಕರಿಸ್ತದೆ. ಕಾರ್ಯಕಾರಣಗಳಿಂದ ಎರಡನ್ನೂ ಅದು ವಿಷಯೀಕರಿಸಿದಾಗ ಮಾತ್ರ ಅವನು ಈ ಜಗತ್ತನ್ನು ಸೃಷ್ಟಿಸುವುದು ಸಾಧ್ಯ, ಪಾಲಿಸುವುದು ಸಾಧ್ಯ, ಹಾಗೆ ನಾಶಪಡಿಸುವುದು ಕೂಡ ಸಾಧ್ಯ. ತಂತ್ರ ಭಾಗವತದಲ್ಲಿ ಹಾಗೊಂದು ಮಾತು ಕೇಳಿ ಬರ್ತದೆ. ವಿಷಯಾಪೇಕ್ಷಿ ನ ಜ್ಞಾನಂ. ಪರಮಾತ್ಮನ ಜ್ಞಾನ ಏನಿದೆ ಇದು ವಿಷಯಾಪೇಕ್ಷೆ ಅಲ್ಲ. ಅಂದರೆ ವಿಷಯದ ಅಪೇಕ್ಷೆಯಿಂದ, ಅಪೇಕ್ಷೆ ಅಂದರೆ ಅದರ ಅವಲಂಬನೆ, ವಿಷಯದ ಅವಲಂಬನೆಯಿಂದ ಹುಟ್ಟಿದ ಜ್ಞಾನ ಅಲ್ಲ ಅದು. ಆದರೆ ವಿಷಯ ಇಷ್ಟೇ ವಿಶೇಷಿತಂ. ಆ ವಿಷಯಗಳನ್ನು ವಿಷಯೀಕರಿಸ್ತದೆ. ವಿಷಯಗಳನ್ನು ಅದು ವಿಷಯೀಕರಿಸದೇ ಹೋದರೆ, ಅರ್ಥಾತ್ ಕಾರಣ ಮತ್ತು ಕಾರ್ಯಗಳೆಂಬ ಅರ್ಥಗಳನ್ನು ಅದು ವಿಷಯೀಕರಿಸದೇ ಹೋದರೆ ಅಂಥ ಜ್ಞಾನದಿಂದ ಅವನಿಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪಾಲನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ವಿಷಯೀಕರಿಸ್ತಾ ಇದೆ ಅಂತ ಅವಶ್ಯವಾಗಿ ಒಪ್ಪಲೇಬೇಕು. ಮತ್ತು ಎತ್ತದ ಆನಂದ ಮಾತ್ರಂಚ, ಇಂಥ ಜ್ಞಾನ ಸ್ವರೂಪ ಮತ್ತು ಆನಂದ ಸ್ವರೂಪನೂ ಆಗಿದ್ದಾನೆ ಪರಮಾತ್ಮ. ತದ್ ಬ್ರಹ್ಮೇತ್ಯವಧಾರ್ಯತಾಂ, ಅವನನ್ನೇ ಬ್ರಹ್ಮ ಅಂತ ತಿಳಿಯಿರಿ ಅಂತ ತಂತ್ರ ಭಾಗವತದಲ್ಲಿ ಬಂದದ್ದು. ಈ ಸತ್ತಾ ಮಾತ್ರಂತು ಯತ್ಕಿಂಚಿತ್ ಅಂತಿದೆ ಶ್ಲೋಕದಲ್ಲಿ. ಯತ್ಕಿಂಚಿತ್ ಅಂದರೆ ನಮಗೇನೋ ಗೊತ್ತಿಲ್ಲದೆ ಇರುವಂಥ ಅಪ್ರಸಿದ್ಧವಾದದ್ದು, ಅಲೋಕ ಸಿದ್ಧಂ, ಲೋಕ ವಿಲಕ್ಷಣ ಅಂತ ಹೀಗೆ ಯತ್ಕಿಂಚಿತ್ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಪರಮಾತ್ಮನ ಬಗ್ಗೆ ಹೀಗೆ ನಾವು ಅನೇಕ ವಿಷಯಗಳನ್ನು ಶಾಸ್ತ್ರದ ಮೂಲಕ ತಿಳಿದರೂ, ಕೆಲವರು ಪ್ರತ್ಯಕ್ಷದ ಮೂಲಕವೇ ಆ ಭಗವಂತನ ಬಗ್ಗೆ ತಿಳಿದರೂ ಕೂಡ ಕೊನೆಗೂ ಅವನು ಯತ್ಕಿಂಚಿತೆ ಪೂರ್ಣವಾಗಿ ಲಕ್ಷ್ಮಿಗೂ ಕೂಡ ತಿಳಿಯದ ಸ್ವರೂಪವುಳ್ಳವನಾದ್ದರಿಂದ ಆತನನ್ನು ಯತ್ಕಿಂಚಿತ್ ಅಂತ ಹೀಗೆ ಹೇಳಿದ್ದಾರೆ ಅಂತ ನಾವು ಭಾವಿಸಬೇಕು. ಇದೇನು ಈ ಶ್ಲೋಕ ಇದೆ, ಸತ್ತಾ ಮಾತ್ರಂತು ಯತ್ಕಿಂಚಿತ್ ಅಂತ ಈ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ ಬಂದಿಲ್ಲ. ಆದರೆ ಭಾಗವತ ಸಾರೋದ್ಧಾರದ ವ್ಯಾಖ್ಯಾನದಲ್ಲಿ 168ನೇ ಶ್ಲೋಕದಲ್ಲಿ ಇದು ಕೂಡ ಬಂದಿದೆ ಅಷ್ಟೆ. ಮೂಲ ಭಾಗವತ ಸಾರೋದ್ಧಾರದಲ್ಲಿ ಬಂದಿಲ್ಲ. ಇದಕ್ಕೆ ಏನು ವಿಶೇಷ ಅರ್ಥಗಳೇನು? ಸತ್ ಅಸತ್ ಅಂದ್ರೇನು, ವಿಶೇಷಣ ಅಂದ್ರೇನು, ಅವಿಶೇಷಣ ಅಂದ್ರೇನು, ಉಭಾಭ್ಯಾಮ್ ಅಂದ್ರೇನು, ಅದನ್ನು ಈ ಮುಂದೆ ನಾವು ನೋಡಬೇಕಾಗಿದೆ. ಅದಕ್ಕೆ ವಿಜಯಧ್ವಜ ಸ್ವಾಮಿಗಳು ಏನು ಅರ್ಥ ಹೇಳಿದ್ದಾರೆ, ಯಾದವಾರ್ಯ ಹೇಳಿದ ಅರ್ಥಗಳು, ಭಾಗವತ ತಾತ್ಪರ್ಯದಲ್ಲಿ ಹೇಳಿರುವಂಥ ಅರ್ಥಗಳು, ಇದನ್ನೆಲ್ಲ ನಾವು ಒಂದು ಬಾರಿ ಈಗ ಅವಲೋಕಿಸಬೇಕಾಗಿದೆ. ಸತ್ ಅಸತ್ ಅಂದರೆ, ಸತ್ ಅಂದರೆ ಕಾರ್ಯ, ಅಸತ್ ಅಂದರೆ ಕಾರಣ. ಅವಿಶೇಷಣಂ ನ ಸ್ವನಿಯತ ವಿಶೇಷಾಪಾದಕಂ, ಇದು ವಿಜಯಧ್ವಜ ಸ್ವಾಮಿಗಳ ಅಭಿಪ್ರಾಯ. ಇಲ್ಲೊಂದು ಪ್ರಶ್ನೆ ಇದೆ, ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಈ ವಿಷಯ ಬಂದಿದೆ ಅಂತಾರೆ ವಿಜಯಧ್ವಜ ತೀರ್ಥರು. ನ ಬ್ರಹ್ಮಣ ಜ್ಞಾನ ಸ್ವರೂಪತ್ವಂ ಯುಕ್ತಿಮತ. ಪರಮಾತ್ಮ ಜ್ಞಾನ ಸ್ವರೂಪ ಅಂತ ನೀವು ಅಂದ್ರಲ್ಲ, ಅಂದರೆ ಆ ಜ್ಞಾನದಿಂದ ಅಭಿನ್ನ ಪರಮಾತ್ಮ ಅಂತ. ಅದು ಸರಿಯಲ್ಲ. ಯಾಕೆಂದರೆ ಲೋಕೆ ಜ್ಞಾನಸ್ಯ ವಿಷಯಾಪೇಕ್ಷೆಯ ಉತ್ಪತ್ತಿ ವಿನಾಶ ದರ್ಶನಾತ್. ಜಗತ್ತಿನಲ್ಲಿ ಇರುವಂಥ ಎಲ್ಲ ಜ್ಞಾನಗಳು ಕೂಡ ವಿಷಯದ ಅವಲಂಬನೆಯಿಂದ ಹುಟ್ಟುತ್ತವೆ ಮತ್ತು ಮುಂದೆ ನಷ್ಟ ಆಗ್ತವೆ. ದೀರ್ಘಕಾಲ ಇರೋದಿಲ್ಲ. ನಮ್ಮೆದುರಿಗೆ ಒಂದು ಗಡಿಗೆ ಇದ್ದರೆ ಆ ಗಡಿಗೆ ಅನ್ನೋದು ವಿಷಯ, ಅದಿದ್ದರೆ ನಮ್ಮ ಕಣ್ಣು ಅದನ್ನು ವಿಷಯೀಕರಿಸ್ತದೆ. ಗಡಿಗೆ ನಷ್ಟ ಆದಮೇಲೆ ನಮ್ಮ ಜ್ಞಾನವು ಹೊರಟು ಹೋಗ್ತದೆ. ಮುಂದೆ ಗಡಿಗೆ ನೆನಪು ಮಾತ್ರ ನಮ್ಮ ಮನಸ್ಸಿನಲ್ಲಿ ಉಳಿದಿರ್ತದೆ.
ಗಡಿಗೆ ಜ್ಞಾನದ ಮೂಲಕ ಹುಟ್ಟಿದ ಒಂದು ಸಂಸ್ಕಾರ ಮಾತ್ರ ಉಳಿದಿರ್ತದೆ. ಆದರೆ ಗಡಿಗೆ ಕಣ್ಣಿಗೆ ಎದುರಿಗೆ ಇಲ್ಲದೆ ಹೋದಾಗ ಅದರ ಪ್ರತ್ಯಕ್ಷ ಇರುವುದು ಸಾಧ್ಯ ಇಲ್ಲ. ಹೀಗೆ ವಿಷಯದ ಅವಲಂಬನೆಗೆ ಅನುಸಾರವಾಗಿ ಆ ಜ್ಞಾನಕ್ಕೆ ಉತ್ಪತ್ತಿ ಇದೆ ಮತ್ತು ನಾಶ ಇದೆ. ಅಸ್ಯಾಪಿ ತಥಾತ್ವೇ ಅನಿತ್ಯತ್ವ ಪ್ರಸಂಗಾತ್. ಭಗವಂತನ ಜ್ಞಾನವೂ ಕೂಡ ವಿಷಯ ಹುಟ್ಟಿದಾಗ ಜ್ಞಾನ ಹುಟ್ಟುತ್ತದೆ, ವಿಷಯ ನಷ್ಟ ಆದಾಗ ಜ್ಞಾನವೂ ನಷ್ಟ ಆಗ್ತದೆ ಅಂತ ಹೇಳಿಬಿಟ್ರೆ ಜ್ಞಾನವನ್ನು ಅನಿತ್ಯ ಅಂತ ಹೇಳಬೇಕಾಗ್ತದೆ. ಆವಾಗ ಜ್ಞಾನ ಸ್ವರೂಪನೇ ಆದಂಥ ಪರಮಾತ್ಮನನ್ನು ಅನಿತ್ಯ ಅಂತ ಹೇಳಬೇಕಾಗ್ತದೆ ಅಂತ ಪ್ರಶ್ನೆ. ಅದಕ್ಕೆ ಸತ್ ಅಸತ್ಯ ವಿಶೇಷಣಂ ಅಂತ ಹೀಗೆ ಅದರ ಅರ್ಥ. ಯಸ್ಯ ಇತಿ ಶೇಷಃ, ಯಸ್ಯ ಯಾವ ಜ್ಞಾನಕ್ಕೆ. ಈ ಒಟ್ಟಾರೆ ಶ್ಲೋಕ ಏನಿದೆ ಅದಕ್ಕೆ 2-3-4 ರೀತಿಯಾದ ವಾಕ್ಯಗಳನ್ನೇ ಜೋಡಿಸ್ಕೋಬೇಕಾಗ್ತದೆ. ಬ್ರಹ್ಮ ಸತ್ತಾ ಮಾತ್ರ ಬ್ರಹ್ಮತು ಯತ್ಕಿಂಚಿತ್, ಹೀಗೊಂದು ಅನ್ವಯ. ಕೇವಲ ಆನಂದ ಸ್ವರೂಪವಾಗಿರುವಂಥ ಆನಂದದಾಯಕವಾಗಿರುವಂಥ ಈ ಬ್ರಹ್ಮವು ಯತ್ಕಿಂಚಿತ್ ಲೋಕ ವಿಲಕ್ಷಣವಾಗಿದೆ ಅಂತ ಇದೊಂದು ಅನ್ವಯ. ಅಲ್ಲಿಗೆ ಆ ವಾಕ್ಯದ ಅರ್ಥ ಮುಗೀತು. ಮುಂದೆ ಯಸ್ಯ ಬ್ರಹ್ಮಣ, ಯಸ್ಯ ಅಂತ ಶೇಷ ಇಟ್ಕೋಬೇಕು ಅಂತ ವಿಜಯಧ್ವರಿ ಸ್ವಾಮಿಗಳು ಹೇಳ್ತಾರೆ. ಯಸ್ಯ ಅಂತಾದರೂ ಇಟ್ಕೊಳ್ಳಿ, ತಸ್ಯ ಅಂತಾದರೂ ಇಟ್ಕೊಳ್ಳಿ. ಆ ಜ್ಞಾನಕ್ಕೆ ಸತ್ತು ಮತ್ತು ಅಸತ್ತುಗಳು ವಿಶೇಷಣ ಅಲ್ಲ. ಇದನ್ನೊಂದು ತುಂಡು ವಾಕ್ಯ. ಸತ್ತು ಅಂದರೆ ಕಾರ್ಯ ಅಂತ ಅರ್ಥ, ಅಸತ್ತು ಅಂದರೆ ಕಾರಣ ಅಂತ ಅರ್ಥ. ನಮಗೆ ಗೊತ್ತಿರುವಂಥ ಅರ್ಥ ಸತ್ತು ಅಂದರೆ ಇರುವುದು, ಅಸತ್ತು ಅಂದರೆ ಇಲ್ಲದೇ ಇರುವುದು. ಅದು ಒಂದು ತುಂಬ ಸ್ಥೂಲವಾದ ಅರ್ಥ. ಆದರೆ ಎಲ್ಲ ಕಡೆಯೂ ಹಾಗೆ ಅರ್ಥ ನಾವು ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಇಲ್ಲಿ ಸತ್ತು ಅಂದರೆ ಕಾರ್ಯ. ಈ ಮಣ್ಣಿನಿಂದ ಗಡಿಗೆ ಹುಟ್ಟಿದ ಮೇಲೆ ಆ ಗಡಿಗೆಯನ್ನು ಸತ್ತು ಅಂತಾರೆ. ಯಾಕೆಂದರೆ ನಮಗೆ ಕಾಣಿಸುವುದು ಗಡಿಗೆ, ಮುಂದೆ ಅಲ್ಲಿ ಆ ಮಣ್ಣು ಕಾಣುವುದೇ ಇಲ್ಲ. ಮಣ್ಣಾದರೂ ಕಾಣಿಸ್ತದೆ, ಆದರೆ ಅದು ಮಣ್ಣು ಅಂತ ನಮಗೆ ಗಮನಕ್ಕೆ ಬರೋದಿಲ್ಲ. ಇನ್ನೂ ಸ್ಪಷ್ಟವಾದ ಉದಾಹರಣೆ ಹೇಳಬೇಕು ಅಂದರೆ, ಹಸುಗಳು ಹುಲ್ಲನ್ನು ತಿಂತವೆ, ಹುಲ್ಲನ್ನು ತಿಂದು ಹಾಲು ಕೊಡ್ತವೆ. ಆ ಹಾಲೆಂಬ ಕಾರ್ಯ ಏನಿದೆ ಅದು ಸತ್ತು. ಆದರೆ ಅಲ್ಲಿ ಕಾರಣವಾದಂಥ ಹುಲ್ಲಿದೆಯಲ್ಲ ಅದು ಅಸತ್ತು, ಅದು ಕಾಣಿಸೋದಿಲ್ಲ. ಹೀಗೊಂದು ಉದಾಹರಣೆ ಕೊಡ್ಬೋದು. ಹುಲ್ಲು ಹಾಲಾಗಿ ರೂಪಾಂತರ ಹೊಂದಿದಾಗ ಅದು ಆ ಹುಲ್ಲು ಅಲ್ಲಿ ಇರೋದೇ ಇಲ್ಲ. ಆದರೆ ಗಡಿಗೆ ಮಣ್ಣಾಗಿ ರೂಪಾಂತರ ಹೊಂದಿದಾಗ, ಬಂಗಾರ ಆಭರಣವಾಗಿ ರೂಪಾಂತರ ಹೊಂದಿದಾಗ ಅಲ್ಲಿ ಆ ಬಂಗಾರ ಮತ್ತು ಮಣ್ಣು ಅವೆಲ್ಲ ಇದ್ದೇ ಇರ್ತವೆ. ಅಂತೂ ಕಾರಣ ಯಾವತ್ತೂ ಕೂಡ ಅವ್ಯಕ್ತವಾಗಿರ್ತದೆ, ಸ್ಪಷ್ಟವಾಗಿರೋದಿಲ್ಲ. ಅದು ಸೂಕ್ಷ್ಮವಾಗಿ ನೋಡಿದವರಿಗೆ ಕಾರಣ ತಿಳಿಯುತ್ತದೆ, ಸೂಕ್ಷ್ಮವಾಗಿ ನೋಡಲಾರದವರಿಗೆ ಆ ಕಾರಣ ತಿಳಿಯೋದೇ ಇಲ್ಲ. ವಸ್ತುತಃ ಹಾಲು ಏನಿದೆ, ಹಾಲು ಹುಲ್ಲಿನಿಂದ ಹುಟ್ಟಿದೆ. ಆ ಹುಲ್ಲು ಅಲ್ಲಿ ಕಾಣಿಸ್ತಿಲ್ಲ. ಆದರೆ ಹಾಲಿನ ರಾಸಾಯನಿಕ ಪರೀಕ್ಷೆಯನ್ನು ನಾವು ಮಾಡಿದರೆ ಹಾಲಿನಲ್ಲಿ ಏನು ಘಟಕಗಳಿವೆ ಅದನ್ನೆಲ್ಲ ನೋಡಿದರೆ ಮೂಲತಃ ಹುಲ್ಲಿನಲ್ಲಿ ಏನು ಘಟಕ ಇತ್ತೋ ಅದೇ ಘಟಕವೇ ಹಾಲಿನಲ್ಲಿದೆ. ಮಣ್ಣಿನಲ್ಲಿ ಏನು ಘಟಕ ಇವೆಯೋ ಅದೇ ಘಟಕವೇ ನಾವು ತಿನ್ನುವಂಥ ಅನ್ನದಲ್ಲೂ ಇದೆ. ಆದ್ದರಿಂದ ನಾವು ತಿನ್ನುವುದೇನನ್ನು ಹಾಗಾದ್ರೆ ನಾವೆಲ್ಲ ಮಣ್ಣನ್ನೇ ತಿಂದಂತೇನೆ. ಮೂಲಭೂತವಾಗಿ ಸತ್ವ ರಜಸ್ ತಮಸ್ ಅನ್ನುವಂಥ 3 ಗುಣಗಳ ಅಥವಾ ಪಂಚಮಹಾಭೂತಗಳು ಈ ಪ್ರಕೃತಿಯಿಂದ ಮಹತ್ತತ್ವ, ಅಹಂಕಾರ ತತ್ವ, ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು ಹೀಗೆ ಹುಟ್ಟಿವೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ 5 ಮಹಾಭೂತಗಳು. ಈ ಮಹಾಭೂತಗಳ ಸಮ್ಮಿಶ್ರಣದಿಂದ ನಾವು ನಡೆದಾಡುವ ನೆಲ, ನಾವು ಬಳಸುವ ನೀರು, ನಮ್ಮೆದುರಿಗೆ ಉರಿಯುವ ಬೆಂಕಿ, ಬೀಸುವ ಗಾಳಿ, ಮತ್ತು ಆಕಾಶ ಅಂದರೆ ಅವ್ಯಾಕೃತ ಆಕಾಶ ಅಲ್ಲ ಭೂತಾಕಾಶ, ಇವೆಲ್ಲವೂ ಕೂಡ ಹುಟ್ಟಿವೆ. ಅದರಿಂದ ನಾವು ನೋಡ್ತಾ ಇರುವಂಥ ನೀರು, ಬೆಂಕಿ ಮತ್ತು ಮಣ್ಣು ಇವುಗಳಲ್ಲಿ ಪಂಚಮಹಾಭೂತಗಳ ಸಮ್ಮಿಶ್ರಣವೇ ಇದೆ. ಶುದ್ಧ ಪೃಥ್ವಿಯನ್ನು, ಶುದ್ಧ ಜಲವನ್ನು, ಶುದ್ಧ ತೇಜಸ್ಸನ್ನು ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಅವೆಲ್ಲವೂ ಕೂಡ ಇದ್ದೇ ಇದೆ ಅಂತಲೇ ಅದರ ಅರ್ಥ. ಅದರಿಂದ ನೀರಿನಲ್ಲಿಯೂ ಕೂಡ ನೀರನ್ನು ನಾವು ವಿಭಾಗಿಸಿ ನೋಡಿದರೆ ಅಲ್ಲೂ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಜಲಜನಕ ಒಂದಿದೆ ಮತ್ತು ಆಮ್ಲಜನಕ ಒಂದಿದೆ. ಹೀಗೆ ಅಲ್ಲೆಲ್ಲ ಬೇರೆ ಬೇರೆ ಸಂಗತಿಗಳು ಅಲ್ಲಿ ಇದ್ದೇ ಇರ್ತವೆ. ನಮ್ಗೆ ಗೊತ್ತಿರುವಂಥ ಆಕ್ಸಿಜನ್ ಅಂದರೆ ಗಾಳಿ, ಜಲಜನಕ ಅಂದರೆ ನೀರಿನ ಪರಮಾಣು. ಹೀಗೆ ಕುಡಿಯುವ ನೀರಿನಲ್ಲಿಯೂ, ನಡೆದಾಡುವ ನೆಲದಲ್ಲಿಯೂ ಮತ್ತು ಉರಿಯುವ ಬೆಂಕಿಯಲ್ಲಿಯೂ ಕೂಡ 5 ಮಹಾಭೂತಗಳ ಮಿಶ್ರಣ ಇದೆ. ಶುದ್ಧ ಮಹಾಭೂತಗಳು ನಾವು ನಮ್ಮ ಕಣ್ಣಾರೆ ನಾವು ನೋಡ್ತಿರುವುದು ಯಾವುದು ಕೂಡ ಶುದ್ಧ ಮಹಾಭೂತಗಳಲ್ಲ. ಶುದ್ಧ ಮಹಾಭೂತಗಳು ನಮ್ಮ ಕಣ್ಣಿಗೆ ಪ್ರಾಯ ಕಾಣುವುದೂ ಇಲ್ಲ. ಹೀಗೆ ಆ ಕಾರಣವನ್ನು ಯಾವತ್ತೂ ಕೂಡ ಅಸತ್ ಅಂತಾರೆ. ಯಾಕೆಂದರೆ ಅದು ಅವ್ಯಕ್ತ. ಆದ್ದರಿಂದ
ಕಾರ್ಯ ಸತ್ ಅಂತ ಹೇಳ್ತಾರೆ. ಯಾಕೆಂದರೆ ಅದು ವ್ಯಕ್ತವಾದ್ದರಿಂದ. ಈ ಪರಮಾತ್ಮನ ಸ್ವರೂಪಕ್ಕಿಂತ ಅಭಿನ್ನವಾದ ಈ ಜ್ಞಾನ ಏನಿದೆ, ಈ ಜ್ಞಾನಕ್ಕೆ ಈ ಕಾರ್ಯ ಮತ್ತು ಕಾರಣಗಳು ಅಂದರೆ ಸತ್ ಮತ್ತು ಅಸತ್ತುಗಳು ಸ್ವನೀಯತೆ ವಿಶೇಷಾಪಾದಕ ಅಲ್ಲ ಅಂತ ಅದರ ಅರ್ಥ. ಏನದು ಸ್ವನೀಯತೆ ವಿಶೇಷಾಪಾದಕ ಅಲ್ಲ? ಇದನ್ನು ನಾವು ಗಮನಿಸಬೇಕಾದ್ರೆ ಟೀಕಾ ಟಿಪ್ಪಣಿಗಳಲ್ಲಿ ಮತ್ತು ತರ್ಕ ಗ್ರಂಥಗಳಲ್ಲಿ ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತಾರೆ. ಆ ಶಬ್ದಗಳನ್ನು ಸ್ವಲ್ಪ ಪರಿಚಯ ಮಾಡ್ಕೋಬೇಕಾಗ್ತದೆ. ಈ ಕಾರಣ ಮತ್ತು ಕಾರ್ಯಗಳು, ಸತ್ ಮತ್ತು ಅಸತ್ತುಗಳು, ಅವು ತಾವು ಇರುವುದರಿಂದಲೇ ಆ ಜ್ಞಾನ ಹುಟ್ಟಿರುವುದಲ್ಲ. ಪರಮಾತ್ಮನ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ವ್ಯತ್ಯಾಸ. ನಮ್ಮದಾದರೆ ಕಾರಣ ಮತ್ತು ಕಾರ್ಯಗಳು ಇಲ್ಲದೆ ಹೋದರೆ ನಮಗೆ ಜ್ಞಾನ ಬರುವುದೇ ಸಾಧ್ಯ ಇಲ್ಲ. ಆದ್ದರಿಂದ ಕಾರಣ ಮತ್ತು ಕಾರ್ಯಗಳು ನಮ್ಮ ಜ್ಞಾನಕ್ಕೆ ತೀರಾ ಅಗತ್ಯ. ಅವುಗಳಿದ್ದರೆ ಮಾತ್ರ, ನಿಯತ ಅಂದರೆ ಅವುಗಳಿದ್ದರೆ ಮಾತ್ರ ಒಂದೇನೋ ವೈಶಿಷ್ಟ್ಯ ನಮ್ಮ ಜ್ಞಾನದಲ್ಲಿ ಹುಟ್ಟುತ್ತದೆ. ಅವುಗಳಿಲ್ಲದೆ ಹೋದರೆ ಆ ಜ್ಞಾನ ಹುಟ್ಟೋದಿಲ್ಲ. ಇದನ್ನೇ ಅನ್ವಯ ಮತ್ತು ವ್ಯತಿರೇಕ ಅಂತ ಅನ್ನೋದು. ನಿಯತ ಅಂದರೆ ಆ ಅನ್ವಯ ವ್ಯತಿರೇಕ. ಇದು ಪರಮಾತ್ಮನ ಜ್ಞಾನಕ್ಕೆ ಹೀಗಿಲ್ಲ. ಆದ್ದರಿಂದ ಅವಿಶೇಷಣ ಅಂತ ಹೇಳೋದು. ನಮ್ಮ ಜ್ಞಾನಕ್ಕೆ ಆ ವ್ಯವಸ್ಥೆ ಇದೆ, ಪರಮಾತ್ಮನ ಜ್ಞಾನಕ್ಕೆ ಆ ವ್ಯವಸ್ಥೆ ಇಲ್ಲ. ವಿಷಯಾಪೇಕ್ಷೆಯ ಅನುತ್ಪದ್ಯಮಾನಮಪಿ ಉಭಾಭ್ಯಾಂ ಸದಸದ್ಭ್ಯಾಂ ಭಾಷ್ಯತೆ. ವಿಷಯದ ಅವಲಂಬನೆಯಿಂದ ಈ ಪರಮಾತ್ಮನ ಜ್ಞಾನ ಹುಟ್ಟಿಲ್ಲ ಅನ್ನೋದು ಹೌದು. ಆದರೂ ಕೂಡ ಆ ಪರಮಾತ್ಮನ ಜ್ಞಾನವನ್ನು ಸತ್ ಜ್ಞಾನ ಮತ್ತು ಅಸತ್ ಜ್ಞಾನ ಅಂತ ಹೇಳ್ತಾರೆ ಭಾಷ್ಯತೆ. ಯಾಕೆ ಹೇಳ್ತಾರೆ ಹಾಗೆ? ಅದರ ತಾತ್ಪರ್ಯ ಏನು ಅಂದರೆ, ಮೃತ್ ಸೃಷ್ಟೃತ್ವ, ಘಟ ಸೃಷ್ಟೃ, ಮೃಜ್ಞಾತೃ ಮತ್ತು ಘಟಜ್ಞಾತೃ ಇತ್ಯಾದಿ ಅನಂತ ಕಾರ್ಯಕಾರಣ ವಿಶಿಷ್ಟತೆಯ ವ್ಯವಹ್ರಿಯತೆ. ಭಾಷ್ಯತೆಯನ್ನು ಹೇಳಲ್ಪಡ್ತದೆ ಈ ಬ್ರಹ್ಮ ಅಂತ ಅದರ ಅರ್ಥ. ಹೇಗೆ ಹೇಳಲ್ಪಡ್ತದೆ ಅಂದರೆ, ಪರಮಾತ್ಮ ಮಣ್ಣನ್ನು ಸೃಷ್ಟಿಸಿದ್ದಾನೆ, ಘಟವನ್ನು ಸೃಷ್ಟಿಸಿದ್ದಾನೆ, ಮಣ್ಣನ್ನು ತಿಳಿದಿದ್ದಾನೆ ಮತ್ತು ಘಟವನ್ನು ಕೂಡ ತಿಳಿದಿದ್ದಾನೆ. ಹೀಗೆ ಪರಮಾತ್ಮನ ಕುರಿತಾಗಿ ಹೇಳ್ತಾರಂತೆ. ಇದನ್ನು ನಾವು ಗಮನಿಸಬೇಕು. ಕುಂಬಾರನನ್ನು ಘಟವನ್ನು ಸೃಷ್ಟಿಸುವವನು ಅಂತ ಹೇಳ್ತಾರೆ, ಆದರೆ ಮಣ್ಣನ್ನು ತಿಳಿದವನು ಅಂತ ಅವನನ್ನು ಯಾರೂ ಹೇಳೋದಿಲ್ಲ. ಮಣ್ಣಿನ ಬಗ್ಗೆ ಕುಂಬಾರನಿಗೂ ಕೂಡ ಎಲ್ಲ ಗೊತ್ತಿರೋದಿಲ್ಲ. ಗಡಿಗೆ ತಯಾರು ಮಾಡಲಿಕ್ಕೆ ಯಾವ ಮಣ್ಣು ಬೇಕು ಅಂತ ಗೊತ್ತಿರ್ತದೆ ಹೊರತು ಆ ಮಣ್ಣಿನ ಸೂಕ್ಷ್ಮ ರಾಸಾಯನಿಕ ಪರೀಕ್ಷೆ, ಮಣ್ಣಿನಲ್ಲಿರುವ ಘಟಕಗಳು, ಇದೆಲ್ಲವೂ ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಪರಮಾಣು ಪರ್ಯಂತ ಜ್ಞಾನ ಆ ಕುಂಬಾರನಿಗೆ ಇರೋದಿಲ್ಲ. ಆದ್ದರಿಂದ ಅವನು ಘಟವನ್ನು ಹುಟ್ಟಿಸುವವನು, ಘಟವನ್ನು ತಿಳಿದವನು. ಅದು ಸ್ವಲ್ಪ ಮಟ್ಟಿಗೆ, ಪೂರ್ಣವಾಗಿ ಘಟದ ಬಗ್ಗೆನೂ ಕೂಡ ಅವನಿಗೇನು ಗೊತ್ತಿಲ್ಲ. ಹೀಗೆ ಕುಂಬಾರನನ್ನು ಕರೀತಾರೆ. ಆದರೆ ಭಗವಂತ ಮಾತ್ರ ಮಣ್ಣನ್ನೂ ಸೃಷ್ಟಿಸಿ ಘಟವನ್ನೂ ಸೃಷ್ಟಿಸಿ ನಮ್ಮ ಕೈಗೆ ಕೊಟ್ಟವನು. ಅದಕ್ಕಾಗಿ ರುದ್ರಾಧ್ಯಾಯ ಅವನನ್ನು ನಮಃ ಕುಲಾಲೇಭ್ಯ, ಅವನೊಬ್ಬ ದೊಡ್ಡ ಕುಂಬಾರ ಅಂತ ವರ್ಣನೆ ಮಾಡಿದೆ. ಹಾಗೆ ಅವನು ಘಟವನ್ನು ಕೂಡ ಸೃಷ್ಟಿಸಿದ್ದಾನೆ. ಘಟ ಅಂದರೆ ನಾವು ಉಪಯೋಗ ಮಾಡುವಂಥ ಘಟ, ಅದಷ್ಟೇ ಅಲ್ಲ. ಘಟ ಅಂದರೆ ನಮ್ಮ ಶರೀರ. ಸಾಂದರ್ಭಿಕವಾದ ಅರ್ಥ ಹೇಳಿದೆ. ಮಣ್ಣು ಘಟ ಅಂತ ಹೀಗೆ ತೊಗೊಂಡಾಗ ನಾವು ಕೇವಲ ಮಣ್ಣು ಗಡಿಗೆ ಅಂತ ಇಷ್ಟೇ ಅರ್ಥ ತೊಗೊಂಡು ಸುಮ್ಮನಾಗೋದು ಬೇಡ. ಮಣ್ಣು ಅಂದರೆ ಮಣ್ಣು, ಘಟ ಅಂದರೆ ಗಡಿಗೆ ಅರ್ಥವೂ ಇರಲಿ. ಅದರ ಜೊತೆಗೆ ಮಣ್ಣು ಅಂದರೆ ನಾವು ತಿನ್ನುವ ಆಹಾರ, ಘಟ ಅಂದರೆ ನಮ್ಮ ದೇಹ ಅಂತ ಹೀಗೆ ಅರ್ಥ. ನಾವು ಪ್ರಾಣಿ, ಪಕ್ಷಿ, ಮನುಷ್ಯ, ಕ್ರಿಮಿ, ಕೀಟ ಇವರೆಲ್ಲರೂ ಕೂಡ ತಿನ್ನುವ ಆಹಾರ ಏನಿದೆ ಅದೆಲ್ಲವೂ ಮಣ್ಣಿನಿಂದಲೇ ಹುಟ್ಟಿದ್ದು. ಮಣ್ಣಿನಲ್ಲೇ ಬೀಜ ಬಿತ್ತನೆ ಆಗಬೇಕು, ಅಲ್ಲಿ ನೀರು ಹನಿಯಬೇಕು, ಸೂರ್ಯನ ಬೆಳಕು ಆ ಮಣ್ಣಿಗೆ ಸಿಗಬೇಕು. ಆವಾಗವೇ ಅಲ್ಲಿ ಸಸ್ಯ ಹುಟ್ಟುತ್ತದೆ. ಅದನ್ನು ಒಂದು ಪ್ರಾಣಿ ತಿಂತದೆ. ಆ ಸಸ್ಯಗಳನ್ನು ನಾವು ಸಸ್ಯಾಹಾರಿಗಳು ತಿಂತೀವಿ. ಮಾಂಸಾಹಾರಿಗಳಾದರೆ ಆ ಸಸ್ಯವನ್ನು ತಿಂದಂಥ ಪ್ರಾಣಿಗಳನ್ನು, ದುರ್ಬಲ ಪ್ರಾಣಿಗಳನ್ನು ಬಲಿಷ್ಠ ಪ್ರಾಣಿಗಳು ಮಾಂಸಾಹಾರ ರೂಪದಲ್ಲಿ ಸೇವನೆ ಮಾಡ್ತವೆ. ಹಾಗಾದರೆ ನಾವು ಸೇವನೆ ಮಾಡುವುದು ಮೂಲತಃ ಮಣ್ಣನ್ನೇ, ಹೀಗದರ ಅರ್ಥ. ಹಾಗಾದರೆ ಘಟ ಅಂತಂದ್ರೆ ಏನು? ಘಟ ಅಂದರೆ ನಮ್ಮ ದೇಹ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅರ್ವಾಗ್ಬಿರಶ್ಚಮಸ ಊರ್ಧ್ವಬುಧ್ನಃ ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ ತತ್ರಾಸತ ಋಷಯ ಸಪ್ತತೀರೆ ವಾಗಷ್ಟಮಿ ಬ್ರಹ್ಮಣ ಸಂವಿಧಾನ ಅಂತ. ನಮ್ಮ ದೇಹವನ್ನು ಘಟ ಅಂತ ಈಗ ನಾವು ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಗೊತ್ತಿರುವಂತೆ ಘಟ ಅಂದರೆ ಗಡಿಗೆಯ ಮುಖ, ಮೇಲ್ಮುಖ ಏನಿರ್ತದೆ ಅದು ಸ್ವಲ್ಪ ಸಣ್ಣದಾಗಿರ್ತದೆ. ಕೆಳಗೆ ಹೋದಂತೆ ಅದು ಸ್ವಲ್ಪ ಅಗಲವಾಗಿರ್ತದೆ. ಹೀಗೆ ಘಟ ಇರ್ತದೆ.
ಆ ಮೇಲೆ ನೀರು ಹಾಕ್ತೀವಿ, ಅದು ಗಡಿಗೆಯಲ್ಲಿ ತುಂಬ್ಕೋತದೆ. ಮಣ್ಣಿನ ಗಡಿಗೆನೇ ಆಗಿರಲಿ, ಬಂಗಾರದ ಘಟವೇ ಆಗಿರಲಿ, ಎಲ್ಲ ಕಡೆನೂ ಇರೋದು ಹೀಗೇನೆ ವ್ಯವಸ್ಥೆ. ಇದು ಅರ್ವಾಗ್ ಬಿಲಹ ಚಮಸಃ ಊರ್ಧ್ವಬುಧ್ನಃ. ಬಿಲ ಅಂದರೆ ಪ್ರವೇಶ ದ್ವಾರ ಅಂತ ಅರ್ಥ. ನಮ್ಮ ಈ ತಲೆ ಏನಿದೆಯಲ್ಲ, ನಮ್ಮ ಈ ಶರೀರ, ಅದರಲ್ಲೂ ನಮ್ಮ ತಲೆಯನ್ನು ಒಂದು ಬಾರಿ ನಾವು ಗಮನಿಸಿದರೆ ಇದು ತಲೆ ಕೆಳಗಾಗಿ ಹಾಕಿದಂಥ ಒಂದು ಗಡಿಗೆಯಂತೆ ಕಾಣಿಸ್ತಾ ಇದೆ. ನಮ್ಮ ಕಂಠ ಕೆಳಗಿದೆ, ಗಡಿಗೆಯ ಕಂಠದಂತೆ ನಮ್ಮ ಕಂಠ ಇದೆ. ನಮ್ಮ ತಲೆ ಮೇಲ್ಗಡೆ ಇದೆ, ಅದು ಗುಂಡಾಗಿದೆ, ಗಡಿಗೆಯ ಕೆಳಗಿನ ಬೊಡ್ಡೆಯಂತೆ. ಹೀಗೆ ಅರ್ವಾಗ್ ಬಿಲಹ, ಕೆಳಗೆ ಗಡಿಗೆಯ ಈ ತಲೆ ಎಂಬ ಗಡಿಗೆಯ ಪ್ರವೇಶ ದ್ವಾರ ಇದೆ. ಅರ್ವಾಗ್ ಬಿಲಹ ಚಮಸಃ ಊರ್ಧ್ವಬುಧ್ನ. ಚಮಸ ಅಂದರೆ ಒಂದು ಪಾತ್ರ ಅಷ್ಟೆ. ಊರ್ಧ್ವಬುಧ್ನ, ಬುಧ್ನ ಅಂದರೆ ಬೊಡ್ಡೆ, ಅದು ಮೇಲ್ಗಡೆ ಇದೆ. ನಮ್ಮ ಈ ಶರೀರಕ್ಕೆ ನಮ್ಮ ಈ ತಲೆಗೆ ಸಂಬಂಧಪಟ್ಟಂತೆ ನೋಡಿದರೆ, ತಲೆಯನ್ನೇ ಒಂದು ವೇಳೆ ಕಡಿದು ಅದು ತಲೆ ಕೆಳಗಾಗಿ ಇಟ್ಟರೆ ಅದು ನಮ್ಮ ಕಂಠ ಮೇಲೆ ಬರ್ತದೆ, ಅದರ ಬೊಡ್ಡೆ ಕೆಳಗೆ ಬರ್ತದೆ, ಗಡಿಗೆ ಅಂತಲೇ ಕಾಣಿಸ್ತದೆ ಅಷ್ಟೇ. ಕಡಿದು ಏನು ಮಾಡಬೇಕು ಅನ್ನೋದು ಮುಂದಿನ ವಿಷಯ. ಅಂತೂ ಗಡಿಗೆ ಅಂದರೆ ನಮ್ಮ ದೇಹ ಅಂತ ಹೀಗದರ ಅಭಿಪ್ರಾಯ. ಪರಮಾತ್ಮ ಕೇವಲ ಮಣ್ಣನ್ನು ಸೃಷ್ಟಿಸಿದವನು, ಗಡಿಗೆಯನ್ನು ಸೃಷ್ಟಿಸಿದವನಲ್ಲ. ನಮಗೆ ಆಹಾರವನ್ನು ಕೊಟ್ಟವನು ಅವನೇ, ನಮ್ಮ ಈ ದೇಹವನ್ನು ಕೊಟ್ಟವನು ಅವನೇ. ಆ ದೇಹದಲ್ಲಿ ಮುಖ್ಯವಾಗಿ ತಲೆಯನ್ನು ಕೊಟ್ಟವನು ಅವನು. ಯಾಕೆಂದರೆ ತಲೆಗೆ ಉತ್ತಮಾಂಗ ಅಂತ ಕರೀತಾರೆ, ಶಿರಸ್ ಅಥವಾ ಉತ್ತಮಾಂಗ ಅಂತ. ಇಡೀ ದೇಹದಲ್ಲಿ ಅತ್ಯಂತ ಶ್ರೇಷ್ಠವಾದ ಅಂಗ ಅಂದರೆ ಈ ತಲೆ. ಅದಕ್ಕಾಗಿ ಭಗವಂತ ಮೃತ್ ಸೃಷ್ಟೃ, ಮಣ್ಣನ್ನು ಸೃಷ್ಟಿಸಿದವನು, ಗಡಿಗೆಯನ್ನು ಸೃಷ್ಟಿಸಿದವನು, ಮಣ್ಣನ್ನು ತಿಳಿದವನು, ಘಟವನ್ನು ತಿಳಿದವನು, ಕ್ಷೇತ್ರಜ್ಞ. ಘಟವನ್ನು ತಿಳಿದವನು ಅಂದರೆ ಕ್ಷೇತ್ರಜ್ಞ ಅಂತ ಅರ್ಥ. ಇವೆಲ್ಲ ನನ್ನ ವ್ಯಾಖ್ಯಾನ. ಸಾಂದರ್ಭಿಕವಾಗಿ ನಾವು ಅದಂತೂ ಕೇವಲ ಮಣ್ಣು, ಗಡಿಗೆ, ಯಾವುದು ಬಂಗಾರ, ಆಭರಣ ಅಂತ ಅದನ್ನು ಅನುಸಂಧಾನ ಮಾಡುವುದರಲ್ಲಿ ಏನು ವೈಶಿಷ್ಟ್ಯ ಇಲ್ಲ. ಭಗವಂತ ಗಡಿಗೆಯನ್ನು ತಿಳಿದವನು, ಗಡಿಗೆಯನ್ನು ಸೃಷ್ಟಿಸಿದವನು ಅಂದರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವನ್ನು ಅವನು ತಿಳಿದವನು, ಈ ಶರೀರವನ್ನು ಹುಟ್ಟಿಸಿದವನು ಅವನೇ. ಇದು ಎಂದು ನಷ್ಟ ಆಗಿ ಹೋಗಬೇಕು ಅನ್ನೋದನ್ನು ಅವನಿಗೆ ಗೊತ್ತಿದೆ. ಇತ್ಯಾದಿ ಅನಂತ ಕಾರ್ಯಕಾರಣ ವಿಶಿಷ್ಟತೆಯ ವ್ಯವಹ್ರಿಯತೆ. ಈ ಎಲ್ಲ ರೀತಿಯಾದ ಕಾರ್ಯಕಾರಣಗಳನ್ನು ಅವನೇ ಸೃಷ್ಟಿಸಿದ್ದಾನೆ, ತಿಳಿದಿದ್ದಾನೆ ಕೂಡ ಅಂತ ಭಗವಂತನ ಜ್ಞಾನವನ್ನು ವ್ಯವಹಾರ ಮಾಡ್ತಾರೆ. ಆದ್ದರಿಂದ ಭಗವಾನ್ ಇವನೇನಿದ್ದಾನೆ ಕೇವಲ ಪ್ರಕೃತಿ ಸಂಬಂಧ ವಿದುರಃ, ಪ್ರಕೃತಿಯ ಸಂಬಂಧದಿಂದ ರಹಿತ ಅವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಸತ್ತಾ ಮಾತ್ರಂ ಅಂತ ಇಲ್ಲಿದೆಯಲ್ಲ, ಕೇವಲ ಆನಂದ ಸ್ವರೂಪ ಅಂತ ನಾವು ಹೀಗೆ ಅದನ್ನು ಹೇಳ್ತೀವಿ. ಮಾತ್ರ ಅಂದರೆ ಕೇವಲ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಮಾತ್ರ ಶಬ್ದ ಮೀಯತೆ ಇತಿ ವ್ಯುತ್ಪತ್ಯ ದೇಹಪರಃ. ಮಾತ್ರ ಎಂಬ ಶಬ್ದಕ್ಕೆ ಮೀಯತೆ ಅಂದರೆ ತಿಳಿಯಲ್ಪಡ್ತದೆ ಅಂತ ಹೀಗದರ ಅರ್ಥ. ನಮ್ಮೆಲ್ಲರಿಂದ ಅದು ತಿಳಿಯಲ್ಪಡುವುದರಿಂದ ನಮ್ಮ ದೇಹವನ್ನು ನಾವು ತಿಳಿದಿದ್ದೀವಿ, ಭಗವಂತನೂ ತಿಳಿದಿದ್ದಾನೆ. ಅದರಿಂದ ಅದನ್ನು ಮಾತ್ರ ಅಂತ ಹೇಳ್ತಾರೆ. ಆದ್ದರಿಂದ ಮಾತ್ರ ದೇಹ ಆನಂದ ಮಾತ್ರ, ಆನಂದ ಅಂದರೆ ಆನಂದ ಸ್ವರೂಪ, ಆನಂದ ಸ್ವರೂಪ ಮಾತ್ರ ಯಶ ಸಹ ಆನಂದ ಮಾತ್ರಂ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಸದಸಚ್ಚ ಅವಿಶೇಷಣಂ ಅಂತ ಹೀಗೆ ಬಂದಿದೆಯಲ್ಲ, ವಿಷಯಾಪೇಕ್ಷೆಯ ಜ್ಞಾನಂ ವಿಷಯೈಶ್ಚ ವಿಶೇಷಿತಂ ಅಂತಿದೆ. ಭಾಗವತ ತಾತ್ಪರ್ಯದಲ್ಲಿ ವಿಶೇಷಿತಂ ಅಂತ ಈಗ ಒಂದು ಶಬ್ದ ಇದೆ. ವಿಶೇಷಿತಂ ಅಂದರೆ ಭೇದಿತಂ ಅಂತ ಹೀಗದರ ಅರ್ಥ. ಇಲ್ಲೂ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕು. ನಮಗೆ ಘಟಜ್ಞಾನ ಬಂತು, ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ಪಟಜ್ಞಾನ ಬಂತು. ಹೀಗೆಲ್ಲ ಜ್ಞಾನಗಳು ಬಂದಾಗ ನಮಗೆ ಬಂದಿರುವಂಥ ಘಟಜ್ಞಾನ ಅನ್ನೋದು ಪಟಜ್ಞಾನಕ್ಕಿಂತ ಭಿನ್ನ. ಹಾಗೆಯೇ ನನಗೆ ಬಂದಿರುವಂಥ ಘಟಜ್ಞಾನ ನಿಮಗೆ ಬಂದಿರುವಂಥ ಘಟಜ್ಞಾನದಿಂದಲೂ ಕೂಡ ಭಿನ್ನವಾಗಿದೆ. ಈ ಭೇದಕ್ಕೆ ಏನು ಕಾರಣ? ಭೇದಕ್ಕೆ ವ್ಯಕ್ತಿ ಭೇದವೂ ಕಾರಣ. ನನ್ನ ಜ್ಞಾನವನ್ನು ಪಡ್ಕೊಂಡವನು ನಾನು, ನಿಮ್ಮ ಜ್ಞಾನವನ್ನು ಪಡ್ಕೊಂಡವರು ನೀವು. ಆದ್ದರಿಂದ ವ್ಯಕ್ತಿಭೇದವೂ ಕಾರಣ. ಮತ್ತೆ ನಾನು ಯಾವ ಇಂದ್ರಿಯವನ್ನು ಬಳಸಿ ಆ ಜ್ಞಾನವನ್ನು ಪಡೆದನೋ ಆ ಇಂದ್ರಿಯವನ್ನು ನೀವು ಬಳಸಿಲ್ಲ. ಆದ್ದರಿಂದ ಇಂದ್ರಿಯಗಳ ವ್ಯತ್ಯಾಸವೂ ಕೂಡ ಕಾರಣ. ಅದಲ್ಲದೆ ಮುಖ್ಯವಾಗಿ ವಿಷಯಗಳು, ಘಟಜ್ಞಾನಕ್ಕೆ ಘಟ ವಿಷಯ, ಪಟಜ್ಞಾನಕ್ಕೆ ಪಟ ವಿಷಯ. ನಾನೊಬ್ಬನೇ ವ್ಯಕ್ತಿ ಇದೇ ಕಣ್ಣಿನಿಂದ ಘಟವನ್ನು ನೋಡಿದೆ, ಪಟವನ್ನು ನೋಡಿದೆ. ಅದು ಘಟಜ್ಞಾನ ಅನ್ನೋದು ಪಟಜ್ಞಾನಕ್ಕಿಂತ ಭಿನ್ನ. ಯಾಕೆಂದರೆ ಘಟಜ್ಞಾನಕ್ಕೆ ಘಟ ಎಂಬುದು ವಿಷಯ, ಪಟಜ್ಞಾನಕ್ಕೆ ಪಟ ವಿಷಯ. ಹೀಗೆ ಆಯಾ ವಿಷಯಗಳು ತಮ್ಮ ಜ್ಞಾನವನ್ನು ಭಿನ್ನವನ್ನಾಗಿ ತೋರಿಸ್ತವೆ.
ಹೀಗೆ ಅದರ ತಾತ್ಪರ್ಯ. ವಿಷಯಾಪೇಕ್ಷಿ ನ ಜ್ಞಾನಂ, ಅಲ್ಲಿ ಮುಂದೆ ವಿಶೇಷಿತಂ ಅಂತಿದೆಯಲ್ಲ, ವಿಷಯ ಇಷ್ಟೇ ವಿಶೇಷಿತಂ. ವಿಶೇಷಿತಂ ಅಂದರೆ ಭೇದಿತಂ ಅಂತ ಅರ್ಥ. ಜ್ಞಾನಗಳ ನಡುವಿನ ಭೇದ ಬರುವುದು ಆ ವಿಷಯೈಹಿ, ಆ ಜ್ಞಾನ ಯಾವುದನ್ನು ವಿಷಯೀಕರಿಸ್ತಾ ಇದೆಯೋ ಅದರಿಂದ ಅಂತ ಅದರ ತಾತ್ಪರ್ಯ ಆಗ್ತದೆ. ಎತ್ತದ ಆನಂದ ಮಾತ್ರಂ ಚ ತತ್ ಬ್ರಹ್ಮ ಇತಿ ಅವಧಾರ್ಯತಾಂ. ಹೀಗದು ಮುಂದೆ ಅಲ್ಲಿ ಭಾಗವತ ತಾತ್ಪರ್ಯ ಇದೆ. ಇಲ್ಲಿ ಮೂಲಗತವು ಸತತ ಶಬ್ದವು ಯಾದವಾರ್ಯ ವ್ಯಾಖ್ಯಾನದಲ್ಲಿ ಕಾರ್ಯ ಮತ್ತು ಕಾರಣಗಳು ಅವು ಸತ್ ಮತ್ತು ಅಸತ್ ಶಬ್ದಗಳಿಂದ ನಮಗೆ ತಿಳಿದು ಬರುವಂಥ ಸಂಗತಿಗಳು. ಉಭಾಭ್ಯಾಂ ಭಾಷ್ಯತೆ ಅಂತ ಮುಂದಿದೆ. ಭಗವಂತನ ಜ್ಞಾನವನ್ನು ಕಾರಣ ಜ್ಞಾನ ಅಂತಲೂ ಹೇಳ್ತಾರೆ, ಕಾರ್ಯಜ್ಞಾನ ಅಂತಲೂ ಕೂಡ ಹೇಳ್ತಾರೆ. ಅದು ಯಾಕೆ ಆ ಥರ ಹೇಳ್ತಾರೆ ಅಂದರೆ ಸೃಷ್ಟೃತ್ವಾದಿವಿಹಿ, ಅವನು ಜಗತ್ತನ್ನು ಸೃಷ್ಟಿಸಿರುವುದರಿಂದ, ಪಾಲಿಸ್ತಿರುವುದರಿಂದ ಮತ್ತು ನಾಶಪಡಿಸ್ತಾ ಇರುವುದರಿಂದ. ಇಲ್ಲೊಂದು ತಟಸ್ಥ ಅಂತ ಶಬ್ದ ಇದೆ. ಯಾದವಾರ್ಯ ವ್ಯಾಖ್ಯಾನದಲ್ಲಿ ಮಾತ್ರ ಆ ಶಬ್ದ ಕಾಣಿಸ್ತದೆ, ಉಳಿದ ವ್ಯಾಖ್ಯಾನಗಳಲ್ಲಿ ಆ ಶಬ್ದ ಕಾಣಿಸೋದಿಲ್ಲ. ಅದು ನಮ್ಮ ಅನುಸಂಧಾನ ದೃಷ್ಟಿಯಿಂದ ಬಹಳ ಮಹತ್ವದ ಶಬ್ದ ಅಂತ ನನಗನ್ನಿಸ್ತು. ಕಾರ್ಯಕಾರಣೈ ಅವ್ಯಕ್ತ ಮಹದಾದಿ ರೂಪೈ ವಿಷಯೈ ತಟಸ್ಥೈರೇವ ವಿಶೇಷಿತಂ ವ್ಯಾವರ್ತಿತಂ ಚ ಇತ್ಯರ್ಥ. ಪರಮಾತ್ಮನ ಜ್ಞಾನ ವಿಶೇಷಿತವಾಗಿದೆ, ಅಂದರೆ ಭಿನ್ನ ಎಂಬುದಾಗಿ ಕರೆಯಲ್ಪಟ್ಟಿದೆ. ಯಾಕೆ ಅಂದರೆ ಕಾರ್ಯ ಮತ್ತು ಕಾರಣಗಳಾಗಿರುವಂಥ ಈ ಅವ್ಯಕ್ತ ಮಹತ್ತತ್ವ ಮೊದಲಾದದ್ದು. ಅವ್ಯಕ್ತ ತತ್ವ ಅಂದರೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದಂಥ ಅವ್ಯಕ್ತ ತತ್ವ ಏನಿದೆ ಅದು ಕಾರಣ, ಮತ್ತು ಕಾರ್ಯ ಅಂದರೆ ಮಹದಾದಿ ತತ್ವಗಳು, ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದದ್ದು. ಇವೇ ಮೊದಲಾದ ವಿಷಯಗಳಿವೆ. ಅಲ್ಲಿ ವಿಷಯಗಳು ಆ ಪರಮಾತ್ಮನ ಜ್ಞಾನಕ್ಕಿವೆ. ಅವು ತಟಸ್ಥವಾಗಿವೆ ಅಂತ ಒಂದು ಕಡೆ ಪ್ರಯೋಗ ಮಾಡಿದ್ದಾರೆ. ತಟಸ್ಥವಾದ ಆ ವಿಷಯಗಳ ಮೂಲಕ ಈ ಜ್ಞಾನ ಅಂತನ್ನುವುದು ಭಿನ್ನವಾಗಿದೆ, ಭಿನ್ನ ಎಂಬುದಾಗಿ ನಾವು ಅದನ್ನು ತಿಳ್ಕೊತೀವಿ ಅಂತ. ಈ ತಟಸ್ಥ ಅನ್ನೋ ಶಬ್ದವನ್ನೇ ಯಾದವಾರ್ಯರು 3 ಕಡೆ ಪ್ರಯೋಗ ಮಾಡಿದ್ದಾರೆ. ತತ್ರ ಪ್ರಮಾಣಮಾಹ ತಂತ್ರ ಭಾಗವತೆ ಇತಿ ವಿಷಯಾಪೇಕ್ಷೆ ವಿಷಯ ಸನ್ನಿಕೃಷ್ಟ ಕರಣಜನ್ಯಂ. ಇದು ಈ ಜ್ಞಾನ ಅಂತನ್ನುವುದು ವಿಷಯಾಪೇಕ್ಷೆ ಅಲ್ಲ ಅಂತ ಬಂದಿದೆ ತಂತ್ರ ಭಾಗವತದಲ್ಲಿ. ವಿಷಯಾಪೇಕ್ಷೆ ಅಲ್ಲ ಅಂದರೆ ಏನರ್ಥ ಅಂದರೆ ಅದು ಇಂದ್ರಿಯ ವಿಷಯ ಸನ್ನಿಕೃಷ್ಟ ಕರಣದಿಂದ ಜನ್ಯ ಅಲ್ಲ ಅಂತ ಅರ್ಥ. ನಮ್ಮ ಎಲ್ಲ ಜ್ಞಾನಗಳು ಬರುವುದು ನಮ್ಮ ಇಂದ್ರಿಯಕ್ಕೂ ಆ ವಿಷಯಕ್ಕೂ ಸನ್ನಿಕರ್ಷ ಆದಾಗಲೇ ಬರೋದು. ಆದರೆ ಇಲ್ಲಿ ಆ ಭಗವಂತನ ಜ್ಞಾನ ಭಗವಂತನ ಇಂದ್ರಿಯಕ್ಕೂ ಆ ವಿಷಯಕ್ಕೂ ಸನ್ನಿಕರ್ಷ ಆದ ಮೇಲೆ ಬಂದದ್ದಲ್ಲ, ಮೊದಲು ಅವನಿಗಿತ್ತು ಅಂತ ಆ ಜ್ಞಾನ. ವಿಷಯೈ ತಟಸ್ಥೈ ವಿಶೇಷಿತಂ ವ್ಯಾವರ್ತಿತಂ ಅಂತ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ವಿಶೇಷಿತಂ ಅಂದರೆ ಭೇದಿತಂ ಅಂತ ಹಿಂದೆ ಪ್ರಯೋಗ ಮಾಡಿದ್ರು, ಈಗ ವ್ಯಾವರ್ತಿತಂ ಅಂತ ಪ್ರಯೋಗ ಮಾಡಿದ್ದಾರೆ. ಆ ವ್ಯಾವೃತ್ತಿ ಅಂದ್ರೂ ಭೇದ ಅಂತಲೇ ಅರ್ಥ. ಯಾವತ್ತು ವಿಷಯಗಳು ಘಟಜ್ಞಾನಂ ಪಟಜ್ಞಾನಾತ್ ಭಿನ್ನಂ, ಯಾಕೆಂದರೆ ಘಟ ವಿಷಯಕತ್ವಾತ್ ಅಂತ ಒಂದು ಅನುಮಾನ ಪ್ರಯೋಗ. ಘಟಜ್ಞಾನಂ ಅಂದರೆ ಘಟಜ್ಞಾನವು, ಇದ್ರ ಬಗ್ಗೆ ನಾವೇನೋ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಇದು ಪಕ್ಷ. ಏನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂದರೆ ಪಟಜ್ಞಾನಾತ್ ಭಿನ್ನಂ, ಪಟಜ್ಞಾನಕ್ಕಿಂತ ಇದು ಭಿನ್ನ. ಅದೇ ಭಿನ್ನ ಅಂದರೆ ವ್ಯಾವರ್ತಿತ ಅಂತ ಅರ್ಥ. ಯಾಕೆಂದರೆ ಘಟ ವಿಷಯಕತ್ವಾತ್, ಘಟವನ್ನು ವಿಷಯೀಕರಿಸ್ತಾ ಇರೋದ್ರಿಂದ. ಘಟಜ್ಞಾನಕ್ಕೆ ಘಟ ವಿಷಯ ಆಗಿದೆ, ಆದ್ದರಿಂದ ಅದು ಪಟಜ್ಞಾನಕ್ಕಿಂತ ಭಿನ್ನ ಆಗಿದೆ. ಹಾಗೆಯೇ ಪಟಜ್ಞಾನಕ್ಕೆ ಪಟ ವಿಷಯ ಆಗಿರೋದ್ರಿಂದ ಅದು ಘಟಜ್ಞಾನಕ್ಕಿಂತ ಭಿನ್ನ ಆಗಿದೆ. ಹೀಗೆ ಇದು ಪರಮಾತ್ಮನ ಜ್ಞಾನದಲ್ಲೂ ಇದೇ ವ್ಯವಸ್ಥೆ, ನಮ್ಮ ಜ್ಞಾನದಲ್ಲೂ ಇದೇ ವ್ಯವಸ್ಥೆ. ಆದರೆ ನಮ್ಮ ಜ್ಞಾನ ವಿಷಯಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆದ ಮೇಲೆ ಹುಟ್ಟಿದ್ದು, ಪರಮಾತ್ಮನ ಜ್ಞಾನ ಮೊದಲೇ ಹುಟ್ಟಿದ್ದು. ಅದಕ್ಕಾಗಿ ವಿಷಯಗಳು ಅಲ್ಲಿವೆ. ನಮ್ಮ ಜ್ಞಾನಕ್ಕೂ ವಿಷಯಗಳಿವೆ, ಪರಮಾತ್ಮನ ಜ್ಞಾನಕ್ಕೂ ವಿಷಯ ಇದೆ. ಪರಮಾತ್ಮನ ಜ್ಞಾನಕ್ಕೆ ವಿಷಯವೇ ಇಲ್ಲದೆ ಹೋಗಿದ್ರೆ ಅಂಥ ಜ್ಞಾನದಿಂದ ಅವನು ಸೃಷ್ಟಿ ಹೇಗೆ ಮಾಡ್ಯಾನು, ಪಾಲಿಸಿಯಾನ ಹೇಗೆ, ನಾಶ ಮಾಡ್ಯಾನ ಹೇಗೆ, ಬಂಧ ಮೋಕ್ಷಗಳನ್ನು ಕೊಟ್ಟಾನ ಹೇಗೆ? ಅದರಿಂದ ಪರಮಾತ್ಮನ ಜ್ಞಾನಕ್ಕೆ ಖಂಡಿತವಾಗಿಯೂ ವಿಷಯಗಳಿವೆ. ಆದರೆ ಆ ವಿಷಯಗಳಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆದಮೇಲೆ ಅದು ಹುಟ್ಟಿದ್ದಲ್ಲ. ಇದೇ ನಮ್ಮ ಜ್ಞಾನಕ್ಕೂ ಅವನ ಜ್ಞಾನಕ್ಕೂ ಇರುವಂಥ ವ್ಯತ್ಯಾಸ. ಈ ತಟಸ್ಥ ಅಂತ ಶಬ್ದ ಇಲ್ಲೊಂದು ಕಡೆ ಬಂತು, ಮುಂದೆ ಮತ್ತೊಂದು ಕಡೆ ತಟಸ್ಥ ಅಂತಿದೆ ಯಾದವಾರ್ಯ ಟಿಪ್ಪಣಿಯಲ್ಲಿ ಕೊನೆಗೆ. ಉಭಾಭ್ಯಾಂ ಕಾರ್ಯಕಾರಣಾತ್ಮಕ ವಿಷಯಾಭ್ಯಾಂ ತಟಸ್ಥಾಭ್ಯಾಂ ಭಾಷ್ಯತೆ ಅಂತ ಇನ್ನೊಂದು ಕಡೆ ತಟಸ್ಥ ಅಂತ ಹೀಗೊಂದು ಶಬ್ದ ಇದೆ. ತಟಸ್ಥಾಭ್ಯಾಂ ಭಾಷ್ಯತೆ ಅಂದರೆ ವ್ಯವಹ್ರಿಯತೆ, ಹೇಳಲ್ಪಡ್ತದೆ.
ಹೇಗೆ ಹೇಳಲ್ಪಡ್ತದೆ ಅಂದರೆ ಭಿನ್ನವಾಗಿ ಹೇಳಲ್ಪಡ್ತದೆ ಅಂತ ಅರ್ಥ. ತಥಾಚ ವಿಷಯ ಸನ್ನಿಕೃಷ್ಟ ಕರ್ಣಜನ್ಯತ್ವ ರೂಪಸ್ಯ ಸಾಪೇಕ್ಷಿತತ್ವಸ್ಯ ಭಗವಜ್ಞಾನೇ ಅಭಾವೇನ ಅಂತ ಹೀಗೆ ಯಾದವಾರ್ಯರ ವಾಕ್ಯ ಇದೆ. ನಮ್ಮ ಜ್ಞಾನದಲ್ಲಿ ಏನಿದೆ, ಭಗವಂತನ ಜ್ಞಾನದಲ್ಲಿ ಏನಿದೆ ಅಂದರೆ ವಿಷಯಗಳಿಂದ ಸನ್ನಿಕೃಷ್ಟವಾದದ್ದು ಕರಣಗಳು ಅಂದರೆ ಇಂದ್ರಿಯಗಳು, ಅದರಿಂದ ಜನ್ಯತ್ವ ಅನ್ನುವುದು ನಮ್ಮ ಜ್ಞಾನದಲ್ಲಿದೆ. ಅಂದರೆ ಪರಮಾತ್ಮನ ಜ್ಞಾನದಲ್ಲಿ ಆ ವಿಷಯ ಸನ್ನಿಕೃಷ್ಟ ಕರ್ಣಜನ್ಯತ್ವ ಅನ್ನುವುದು ಇಲ್ಲ. ಆ ಕರ್ಣಜನ್ಯತ್ವ ಅನ್ನುವುದೇ ಸಾಪೇಕ್ಷಿತತ್ವ. ಸಾಪೇಕ್ಷ ಅನ್ನೋ ಶಬ್ದಕ್ಕೆ ಹೀಗರ್ಥ. ನಮ್ಮ ಜ್ಞಾನವು ವಿಷಯ ಸಾಪೇಕ್ಷ. ಯಾಕೆಂದರೆ ವಿಷಯ ಇಲ್ಲದೆ ಹೋದರೆ ನಮ್ಮ ಕಣ್ಣು ಏನನ್ನೂ ನೋಡಲಾರದು. ವಿಷಯಕ್ಕೂ ಕಣ್ಣಿಗೂ ಸಂಪರ್ಕವೇ ಆಗದೆ ಹೋದರೆ ಜ್ಞಾನ ಬರೋದು ಹೇಗೆ? ಆದ್ದರಿಂದ ನಮ್ಮ ಜ್ಞಾನ ವಿಷಯ ಸಾಪೇಕ್ಷ, ಪರಮಾತ್ಮನ ಜ್ಞಾನ ವಿಷಯ ಸಾಪೇಕ್ಷ ಅಲ್ಲ. ಆದ್ದರಿಂದ ಭಗವದ್ಜ್ಞಾನದಲ್ಲಿ ಆ ಸಾಪೇಕ್ಷಿತತ್ವ ಇಲ್ಲ. ಅರ್ಥಾತ್ ವಿಷಯಗಳಿಗೂ ಇಂದ್ರಿಯಗಳಿಗೂ ಸನ್ನಿಕರ್ಷ ಆದ ಮೇಲೆ ಹುಟ್ಟಿರುವಿಕೆ ಜನ್ಯತ್ವ ಅನ್ನುವುದು ಅವನಲ್ಲಿಲ್ಲ ಅಂತ ಈಗ ಅದರ ಅರ್ಥ. ಅಲ್ಲಿಯೂ ಕೂಡ ಆ ತಟಸ್ಥ ಅಂತ ಶಬ್ದ ಇದೆ. ಹಾಗಾದರೆ ತಟಸ್ಥ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ವಸನ್ನಿಕೃಷ್ಟ ಕರ್ಣಜನ್ಯತ್ವ ರೂಪ ವಿಶೇಷ ಅನಾಪಾದಕ ಅಂತ ಅದರ ಅರ್ಥ. ಸ್ವ ಅಂದರೆ ಆ ವಿಷಯಗಳು, ವಿಷಯಗಳಿಂದ ಸನ್ನಿಕೃಷ್ಟವಾದದ್ದು ಕರ್ಣಗಳು, ಕಣ್ಣು ಕಿವಿ ಮೊದಲಾದ ಕರ್ಣಗಳು. ಆ ಕರ್ಣದಿಂದ ಜನ್ಯವಾದದ್ದು ಜ್ಞಾನ. ಆ ಕರ್ಣಜನ್ಯತ್ವ ಅನ್ನುವುದು ಜ್ಞಾನದಲ್ಲಿದೆ. ಎಲ್ಲಿ? ನಮ್ಮಗಳ ಜ್ಞಾನದಲ್ಲಿ, ನಿಮ್ಮ ಜ್ಞಾನದಲ್ಲಿ. ಆದರೆ ಪರಮಾತ್ಮನ ಜ್ಞಾನದಲ್ಲಿ ಸ್ವಸನ್ನಿಕೃಷ್ಟ ಕರ್ಣಜನ್ಯತ್ವ ಅನ್ನುವ ವಿಶೇಷ ಅಲ್ಲಿಲ್ಲ. ಆದ್ದರಿಂದ ಪರಮಾತ್ಮನ ಜ್ಞಾನದಲ್ಲಿ ಈ ವಿಷಯಗಳು ಏನೂ ಹೆಚ್ಚುವಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಷಯಗಳು ಇದ್ದ ಮೇಲೆ ಆ ಜ್ಞಾನ ಬಂತು, ವಿಷಯಗಳು ಇಲ್ಲದೆ ಹೋದರೆ ಬರ್ತಿರಲಿಲ್ಲ. ಆದ್ದರಿಂದ ಪರಮಾತ್ಮನ ಜ್ಞಾನದಲ್ಲೇ ಒಂದು ವೈಶಿಷ್ಟ್ಯ ಬಂತು ವಿಷಯಗಳ ಮೂಲಕವಾಗಿ ಅಂತ ಹೇಳುವಂತಿಲ್ಲ. ನಮ್ಮ ಜ್ಞಾನದಲ್ಲಿ ವಿಷಯ ಇಲ್ಲದೆ ಜ್ಞಾನ ಬರುವುದೇ ಸಾಧ್ಯ ಇಲ್ಲ. ವಿಷಯ ಇದ್ದಾಗಲೇ ಬರ್ತದಂತ ನಿಶ್ಚಿತ ಇಲ್ಲ. ವಿಷಯ ಇಲ್ಲದೇ ಇದ್ದಾಗ ಬರುವುದೇ ಸಾಧ್ಯ ಇಲ್ಲ. ಆದ್ದರಿಂದ ತಟಸ್ಥ ಅಂದರೆ ಪರಮಾತ್ಮನ ಪಾಲಿಗೆ ವಿಷಯಗಳು ತಟಸ್ಥ, ನಮ್ಮ ಪಾಲಿಗೆ ವಿಷಯ ತಟಸ್ಥ ಅಲ್ಲ. ಯಾಕೆಂದರೆ ವಿಷಯ ಇಲ್ಲದೆ ಆದರೂ ನಾವು ಜ್ಞಾನ ಬರೋದಿಲ್ಲ. ಪರಮಾತ್ಮನ ಜ್ಞಾನಕ್ಕೆ ವಿಷಯ ಇಲ್ಲದೆ ಹೋದರೂ ಜ್ಞಾನ ಬರ್ತದೆ ಅಂತ ಅರ್ಥ ಅಲ್ಲ. ಹಾಗೆ ಜ್ಞಾನ ಬಂದರೆ ತಪ್ಪು ಜ್ಞಾನ ಆದಿತ್ತು. ಹಾಗಲ್ಲ, ವಿಷಯಗಳಿಂದ ಅವನಿಗೆ ಆಗಬೇಕಾದದ್ದೇನಿಲ್ಲ. ವಿಷಯ ಹುಟ್ಟುವುದಕ್ಕಿಂತ ಮುಂಚೆನೂ ಅವನ ಆ ವಿಷಯ ಜ್ಞಾನ ಅವನಿಗಿತ್ತಲ್ಲ. ಇವತ್ತು ಈ ಸೃಷ್ಟಿಯಲ್ಲಿ ಮಹತ್ತತ್ವ ಹುಟ್ಟಿತು, ಅಹಂಕಾರ ತತ್ವ ಹುಟ್ಟಿತು, ಪಂಚತನ್ಮಾತ್ರ ಹುಟ್ಟಿದೆವು, ಅನೇಕ ಜನ ನಾವು ನೀವೆಲ್ಲ ಹುಟ್ಟಿದೆವು. ಇವುಗಳೆಲ್ಲದರ ಜ್ಞಾನವೂ ಕೂಡ ಮುಂಚೆ ಅವನಿಗಿತ್ತಲ್ಲ. ವಿಷಯಗಳು ಹುಟ್ಟುವುದಕ್ಕಿಂತ ಮುಂಚೆನೂ ಅವನಿಗೆ ಜ್ಞಾನ ಇತ್ತು. ಅಂದಮೇಲೆ ಈ ವಿಷಯಗಳು ಅವನ ಪಾಲಿಗೆ ತಟಸ್ಥ ಆದವು. ಆದರೆ ನಮಗೆ ವಸ್ತು ಇಲ್ಲದೇ ಇದ್ದಾಗ ಜ್ಞಾನ ಬರುವುದು ಸಾಧ್ಯ ಇಲ್ಲ. ವಸ್ತು ಇದ್ದಾಗ ಜ್ಞಾನ ಬರ್ತದೆ, ವಸ್ತು ನಷ್ಟ ಆದಾಗ ಜ್ಞಾನವೂ ನಷ್ಟ ಆಗಿ ಹೋಗ್ತದೆ. ಅದರಿಂದ ನಮ್ಮ ಪಾಲಿಗೆ ವಿಷಯ ತಟಸ್ಥ ಅಲ್ಲ. ನಮ್ಮ ಜ್ಞಾನದ ಪಾಲಿಗೆ, ಭಗವಂತನ ಜ್ಞಾನದ ಪಾಲಿಗೆ ವಿಷಯ ಅಂತನ್ನೋದು ತಟಸ್ಥ. ಇದು ಆ ತಟಸ್ಥ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಯಾದವಾರ್ಯರು. ಮತ್ತಲ್ಲಿ ತಟಸ್ಥ ಅಂತ ಶಬ್ದ ಪ್ರಯೋಗ ಕೇಳಿದಾಗ ನನಗೆ ಇನ್ನೊಂದು ವಿಷಯವನ್ನು ಹೇಳಬೇಕು ಅಂತ ಕಾಣಿಸ್ತು. ತಟಸ್ಥ ಅಂದರೆ ಇಂಡಿಫರೆಂಟ್ ಅಂತ ಅರ್ಥ, ನಮಗೆ ಗೊತ್ತಿದೆ. ನಿಮ್ಮ ಜ್ಞಾನಕ್ಕೆ ವಿಷಯ ಬೇಕು, ಇಂದ್ರಿಯಗಳೂ ಬೇಕು. ಅವೆರಡರ ನಡುವೆ ಸನ್ನಿಕರ್ಷ ಆದಾಗ ಮಾತ್ರ ನಿಮ್ಮ ಜ್ಞಾನ ಹುಟ್ಟುವುದು ಸಾಧ್ಯ. ಆದ್ದರಿಂದ ನಮ್ಮ ಪಾಲಿಗೆ ವಿಷಯಗಳು ತಟಸ್ಥ ಅಲ್ಲ. ಇದು ಗೊತ್ತಾಗಿದೆ ನಮಗೆ. ಇಲ್ಲಿ ವಿಷಯ ಮತ್ತು ಇಂದ್ರಿಯ ಅಂದರೆ ಕೇವಲ ಜಡವಾದ ವಿಷಯಗಳು, ಜಡವಾದಂಥ ಇಂದ್ರಿಯಗಳು ಅಂತ ಅಷ್ಟೇ ತಿಳ್ಕೊಳ್ಳೋದು ಬೇಡ. ಚೇತನ ವಿಷಯ ಮತ್ತು ಆ ಚೇತನ ಕರಣಗಳು ಅಂತ ನಾವು ತಿಳ್ಕೊಳ್ಬೇಕು. ಅದೇನು ಚೇತನ ಅಂತ ತಿಳ್ಕೊಳ್ಳೋದು ಅಂದರೆ, ನಮಗೆ ಇಂದ್ರಿಯಗಳಿವೆ, ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳಿವೆ. ಆ ಇಂದ್ರಿಯಗಳ ಅಭಿಮಾನಿಗಳಾದಂಥ ದೇವತೆಗಳಿದ್ದಾರೆ. ಅವರು ಆ ಕರಣದಲ್ಲಿರುವಂಥ ಚೇತನರು ಅಂದರೆ ಅವರು. ಮತ್ತು ವಿಷಯ ಅಂದರೆ ನಾವೊಂದು ಜೀವಂತ ದೇಹವನ್ನು ನೋಡಿದರೆ, ಒಬ್ಬ ರಾಮ ಭೀಮ ಅನ್ನೋ ವ್ಯಕ್ತಿಗಳನ್ನು ನೋಡಿದರೆ ಅವನು ಚೇತನನೇ. ಘಟವನ್ನು ನೋಡಿದರೆ, ಬೀಜವನ್ನು ನೋಡಿದರೆ, ಭೂಮಿಯನ್ನು ನೋಡಿದೆವು, ನಾವು ನಡೆದಾಡ್ತಿರುವ ಭೂಮಿ, ಸೇವಿಸುವ ಗಾಳಿ, ಕುಡಿಯುವ ನೀರು, ಇದನ್ನೆಲ್ಲ ನೋಡಿದಾಗ ಅಲ್ಲಿ ನಮ್ಮ ಕಣ್ಣಿಗೆ ಯಾವುದೇ ಜೀವ ಕಾಣಿಸೋದಿಲ್ಲ. ಯಾವುದನ್ನಾದರೂ ಒಂದು ಚಲಿಸುವ ಬಾಡಿ, ಪ್ರಾಣಿ ಪಕ್ಷಿ ನೋಡಿದರೆ ಅದು ಜೀವ ಇದೆ ಅಂತ ತಿಳಿದೆವು. ಆದರೆ ನೀರು, ಗಾಳಿ, ಅಲ್ಲೇನು ನಮಗೆ ಯಾವ ಜೀವದ ಅಸ್ತಿತ್ವ ಕಾಣಿಸೋದಿಲ್ಲ. ಆದರೆ ಅಲ್ಲೂ ಒಳಗೆ ಅಭಿಮಾನಿಯಾದಂಥ ಒಂದು ದೇವತೆ ಇದ್ದೇ ಇರ್ತದೆ. ಬೀಜದಲ್ಲಿಯೂ ಕೂಡ ಅಭಿಮಾನಿ ದೇವತೆ ಇದೆ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬರೋದಿದೆ. ಬೀಜ, ಔಷಧ ಇತ್ಯಾದಿ ಎಲ್ಲ ಕಡೆಯೂ ಕೂಡ ಅಭಿಮಾನಿಯಾದಂಥ ಒಂದೊಂದು ದೇವತೆ ಅಲ್ಲಿ ಇದ್ದೇ ಇರ್ತದೆ. ನಮಗೆ ಗೊತ್ತಿದೆ, ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿ ಲಕ್ಷ್ಮಿ,
ಮಹತ್ತತ್ವಕ್ಕೆ ಬ್ರಹ್ಮ, ಮತ್ತು ಅಹಂಕಾರ ತತ್ವಕ್ಕೆ ರುದ್ರ, ಹೀಗೆ ಇವರೆಲ್ಲ ಅಭಿಮಾನಿಗಳಿದ್ದಾರೆ ಅಂತ ನಮಗೆ ಗೊತ್ತಿದೆ. ಆದ್ದರಿಂದ ನಮ್ಮ ಪಾಲಿಗೆ ಆ ವಿಷಯದ ಅಭಿಮಾನಿ ದೇವತೆಗಳು ಹಾಗೆ ಇಂದ್ರಿಯಾಭಿಮಾನಿ ದೇವತೆಗಳು ಇಬ್ಬರದ್ದು ಅಗತ್ಯವಿದೆ. ಈಗ ಇಲ್ಲಿ ಹೇಳ್ತಾ ಇರೋದು ಇಂದ್ರಿಯಗಳ ಬಗ್ಗೆ ಹೇಳ್ತಾ ಇಲ್ಲ, ವಿಷಯದ ಬಗ್ಗೆ ಹೇಳ್ತಿದ್ದಾರೆ. ವಿಷಯಗಳು ತಟಸ್ಥ ಅಂತ, ಭಗವಂತನ ಪಾಲಿಗೆ ತಟಸ್ಥ, ನಮ್ಮ ಪಾಲಿಗೆ ತಟಸ್ಥ ಅಲ್ಲ ಅಂತ. ವಿಷಯಗಳು ನಮ್ಮ ಪಾಲಿಗೆ ತಟಸ್ಥ ಅಲ್ಲ ಅಂದರೆ ವಿಷಯಾಭಿಮಾನಿ ದೇವತೆಗಳ, ಪೃಥ್ವಿ ಅಭಿಮಾನಿ ದೇವತೆ, ಮಣ್ಣು ಮತ್ತು ಜಲದ ಅಭಿಮಾನಿ ದೇವತೆ, ವಾಯುವಿನ ಅಭಿಮಾನಿ ದೇವತೆ, ಅಗ್ನಿಯ ಅಭಿಮಾನಿ ದೇವತೆಗಳೇ, ಇವರೆಲ್ಲರೂ ನಮಗೆ ನೆರವು ಕೊಟ್ಟರೆ ನಮಗೆ ಜ್ಞಾನ ಬರ್ತದೆ. ಅವರು ನೆರವು ಕೊಡದೆ ತಟಸ್ಥರಾಗಿ ಉಳಿದರೆ ನಮಗೆ ಆ ಜ್ಞಾನ ಬರುವುದೇ ಸಾಧ್ಯ ಇಲ್ಲ. ಆದರೆ ಭಗವಂತನ ಪಾಲಿಗೆ ಈ ಯಾವ ದೇವತೆಯೂ ಕೂಡ, ಲಕ್ಷ್ಮೀ ದೇವತೆ, ಬ್ರಹ್ಮ ಮತ್ತು ರುದ್ರಾದಿಗಳು, ಪಂಚ ತನ್ಮಾತ್ರಾದ ದೇವತೆಗಳು, ಇಂದ್ರಿಯ ತತ್ವಗಳ ದೇವತೆಗಳು, ಇವು ಯಾವ ದೇವತೆಯೂ ಕೂಡ ಏನೂ ನೆರವು ಅವನಿಗೆ ಕೊಡಬೇಕಾಗಿಲ್ಲ. ಹಾಗೆ ಯಾವ ಇಂದ್ರಿಯಾಭಿಮಾನಿ ದೇವತೆಯೂ ಕೂಡ ಅವನಿಗೆ ನೆರವು ಕೊಡಬೇಕಾಗಿಲ್ಲ. ಆದ್ದರಿಂದ ವಿಷಯಗಳು ತಟಸ್ಥ ಅಂದರೆ ವಿಷಯಾಭಿಮಾನಿ ದೇವತೆಗಳು ತಟಸ್ಥ ಅಂತ ಇನ್ನೊಂದು ಅರ್ಥವನ್ನು ಕೂಡ ಇಟ್ಕೊಳ್ಬೇಕು. ದೊಡ್ಡವರು ಯಾವ್ದಾದ್ರು ತಟಸ್ಥ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ, ಅದಕ್ಕೆ ಸಣ್ಣವರು ನಾವು ಅದನ್ನು ಕೇವಲ ಜಡಪರವಾಗಿ ಅರ್ಥೈಸಿಕೊಳ್ಳದೆ ಚೇತನ ಪರವಾಗಿಯೂ ಕೂಡ ಅರ್ಥೈಸ್ಕೊಳ್ಬೇಕು ಅಂತ ನನಗದೊಂದು ಆ ವಾಕ್ಯವನ್ನು ನೋಡಿದಾಗ ಅನಿಸ್ತು. ಅದಕ್ಕಾಗಿ ಅದನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಆದ್ದರಿಂದ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಕೂಡ ತೋರಿಸಿಕೊಟ್ಟ ಹಾಗಾಯಿತು. ಮತ್ತು ಇಲ್ಲಿ ಇನ್ನೊಂದು ಸಂಗತಿ ಇದೆ, ಉಭಾಭ್ಯಾಂ ಭಾಷ್ಯತೆ ಅಂತ. ಭಾಷ್ಯತೆ ಅನ್ನೋ ಮಾತಿಗೆ ಏನರ್ಥ? ನಾವು ಕನ್ನಡದಲ್ಲಿ ಹೇಳಲ್ಪಡುತ್ತದೆ, ಒಂದು ವಿಷಯವೂ ಹೇಳಲ್ಪಡುತ್ತದೆ, ವ್ಯಕ್ತಿಯ ಜೊತೆಗೆ ನಾವು ಮಾತಾಡ್ತೇವೆ. ವಿಷಯದ ಜೊತೆಗೆ ನಾವು ಯಾವತ್ತೂ ಮಾತಾಡೋದಿಲ್ಲ. ಗಡಿಗೆ, ಒಂದು ಬಟ್ಟೆ, ಮಣ್ಣು, ನೀರು, ಇದ್ರ ಯಾವುದ್ರ ಜೊತೆಗೂ ನಾವು ಮಾತಾಡೋದಿಲ್ಲ. ಆದರೆ ಚೇತನದ ಜೊತೆಗೆ ಮಾತಾಡ್ತೇವೆ, ವಸ್ತುಗಳ ಬಗ್ಗೆ ಹೇಳ್ತೇವೆ. ನಾನು ನಿಮಗೆ ಘಟದ ಬಗ್ಗೆ ಹೇಳಿದೆ, ಆದರೆ ಘಟದ ಜೊತೆಗೆ ನಾನು ಮಾತಾಡೋದಿಲ್ಲ. ಆದ್ದರಿಂದ ಹೇಳುವುದು ಅನ್ನೋದಕ್ಕೊಂದು ಕ್ರಿಯಾಪದ ಬೇರೆ, ಮಾತನಾಡುವುದು ಅಂತ ಅನ್ನೋದಕ್ಕೊಂದು ಕ್ರಿಯಾಪದ ಬೇರೆ ಇರ್ತದೆ. ಸಾಮಾನ್ಯವಾಗಿ ಎಲ್ಲ ಭಾಷೆಯಲ್ಲೂ ಹೀಗಿದ್ದೇ ಇರ್ತದೆ. ಸಂಸ್ಕೃತದಲ್ಲೂ ಇರ್ತದೆ, ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದ್ದೇ ಇದೆ. ಇಲ್ಲಿಗ ಭಾಷ್ಯತೆ ಅಂತ ಶಬ್ದ ಪ್ರಯೋಗ ಇದೆ. ಭಾಷ್ಯತೆ ಅನ್ನೋ ಶಬ್ದಕ್ಕೆ ವ್ಯವಹ್ರಿಯತೆ, ಹೇಳಲ್ಪಡ್ತದೆ ಅಂತ ಅರ್ಥ ಮಾಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಭಾಷ್ಯತೆ ಅಂತಂದರೆ ಮಾತನಾಡಲ್ಪಡುತ್ತದೆ, ಮಾತನಾಡಿಸಲ್ಪಡುತ್ತದೆ ಅಂತ ಹೀಗೆಲ್ಲ ಅದರ ಅರ್ಥ ಆಗ್ತದೆ. ಮಾತನಾಡಿಸಲ್ಪಡ್ತದೆ ಅಂತ ಅರ್ಥನೂ ಕೂಡ ನಾವಿಲ್ಲಿ ಇಟ್ಕೊಳ್ಬಹುದಾಗಿದೆ. ಅದು ಇನ್ನೊಂದು ಅರ್ಥ ನನ್ನ ಗಮನಕ್ಕೆ ಬಂದದ್ದು ಅರ್ಥ. ಉಭಾಭ್ಯಾಮ್ ಅಂದರೆ ಈ ಕಾರ್ಯಕಾರಣಾತ್ಮಕ ವಿಷಯಾಭ್ಯಾಮ್ ಯಾದವಾರ ಅರ್ಥ. ಉಭ ಅಂದರೆ ಎರಡು. ಯಾವ ಎರಡವು? ಕಾರ್ಯ ಮತ್ತು ಕಾರಣಗಳು. ಕಾರ್ಯ ಮತ್ತು ಕಾರಣಗಳೆಂಬ ಎರಡು ವಿಷಯಗಳು. ಅವಷ್ಟೇ ಅಲ್ಲ, ಕಾರ್ಯದ ಅಭಿಮಾನಿ ದೇವತೆ ಮತ್ತು ಕಾರಣದ ಅಭಿಮಾನಿ ದೇವತೆಯಿಂದ ಈ ಭಗವಂತ ಹೇಳಲ್ಪಡ್ತಾನೆ. ಭಗವಂತನ ಜ್ಞಾನವು ಹೇಳಲ್ಪಡ್ತದೆ ಅಂತ ಅಷ್ಟೇ ಅಲ್ಲ, ಮಾತನಾಡಿಸಲ್ಪಡ್ತದೆ ಅಂತ ಇನ್ನೊಂದು ಅರ್ಥ. ಹೌದು, ಆ ಕಾರಣಾಭಿಮಾನಿ ದೇವತೆಗಳು, ಕಾರ್ಯಾಭಿಮಾನಿ ದೇವತೆಗಳು, ಸ್ವಯಂ ಲಕ್ಷ್ಮೀದೇವಿ, ಕಾರಣಾಭಿಮಾನಿಯಾದಂಥ ಪ್ರಕೃತಿಯ ಅಭಿಮಾನಿನಿ ದೇವತೆಯಾದಂಥ ಲಕ್ಷ್ಮೀದೇವಿ, ಅವಳು ಸ್ವಯಂ ಭಗವಂತನ ಜೊತೆಗೆ ಮಾತನಾಡ್ತಾಳೆ. ಉಳಿದ ದೇವತೆಗಳು ಕೂಡ ಮಾತನಾಡ್ತಾರೆ. ಹೀಗೆ ಹೇಳಲ್ಪಡ್ತದೆ ಅನ್ನೋ ಅರ್ಥವೂ ಬರಬೇಕಾಗಿದೆ. ಹಾಗೆ ಮಾತನಾಡಿಸಲ್ಪಡ್ತಾನೆ ಈ ಭಗವಂತ. ಭಗವಂತ ಕಾರ್ಯಕಾರಣ ಶಬ್ದಗಳಿಂದ ಹೇಳಲ್ಪಡ್ತಾನೆ, ಹಾಗೆ ಕಾರ್ಯಕಾರಣ ಅಭಿಮಾನಿ ದೇವತೆಗಳಿಂದ ಮಾತನಾಡಿಸಲ್ಪಡ್ತಾನೆ ಅಂತಲೂ ಅರ್ಥ ಬರಬೇಕಾಗಿದೆ. ಅದಕ್ಕಾಗಿ ಭಾಷ್ಯತೆ ಅಂತ ಇನ್ನೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ದೊಡ್ಡ ದೇವತೆಗಳಾದ್ರಿಂದ ಭಗವಂತನ ಎದುರಿಗೆ ಕೂತು ಆತನ ಜೊತೆಗೆ ಮಾತನ್ನೂ ಆಡ್ತಾರೆ ಅಂತ ಅರ್ಥವೂ ಕೂಡ ಅಲ್ಲಿ ಬರಬೇಕಾಗಿದೆ. ಈ ದೃಷ್ಟಿಯಿಂದ ಉಭಾಭ್ಯಾಂ ಭಾಷ್ಯತೆ, ಸಾಕ್ಷಾತ್ ಭಾಷ್ಯತೆ, ಇದು ಚೆನ್ನಾಗಿದೆ. ಸಾಕ್ಷಾತ್ತಾಗಿ ಎದುರುಗಡೆ ನಿಂತ್ಕೊಂಡು ಅವರು ಅವನ ಜೊತೆಗೆ ಮಾತನಾಡ್ತಾರೆ, ಅವರಿಂದ ಆತ ಮಾತನಾಡಿಸಲ್ಪಡ್ತಾನೆ ಅಂತ ಇಷ್ಟದರ ಅರ್ಥ ಆಗ್ತದೆ. ಭಾಗವತ ತಾತ್ಪರ್ಯಕ್ಕೆ ಪ್ರಬೋಧಿನಿ ಅಂತ ಏನು ವ್ಯಾಖ್ಯಾನ ಇದೆ, ಅಲ್ಲಿರೋ ಮಾತುಗಳನ್ನು ಸ್ವಲ್ಪ ಗಮನಿಸಬೇಕಷ್ಟೆ. ಯಥಾ ಚಕ್ಷುರಾದಿ ಇಂದ್ರಿಯ ಜನ್ಯ ವೃತ್ತಿರೂಪಂ ಜ್ಞಾನಂ. ಚಕ್ಷುರಾದಿ ಇಂದ್ರಿಯಗಳಿಂದ ಹುಟ್ಟಿದಂಥ ವೃತ್ತಿರೂಪ ಜ್ಞಾನ ಅಂದರೆ ಮನಃಪರಿಣಾಮ ರೂಪವಾದ ಜ್ಞಾನ, ಅದು ಘಟಾದಿ ಜನ್ಯತ್ವ ನಿಮಿತ್ತೇನ, ಘಟಾದಿ ವಿಷಯಗಳಿಂದ ಅದು ಜನ್ಯ ಅನ್ನೋ ಕಾರಣದಿಂದ ಅದನ್ನು ಘಟಜ್ಞಾನ ಅಂತ ಹೇಳ್ತಾರೆ. ಹಾಗೆ ಪಟಜ್ಞಾನ ಅಂತನ್ನುವುದು ಪಟದಿಂದ ಹುಟ್ಟಿರುವ ಕಾರಣದಿಂದ ಅದನ್ನು ಪಟಜ್ಞಾನ ಅಂತ ಹೇಳ್ತಾರೆ. ತಥಾ ಜ್ಞಾನರೂಪಂ ಬ್ರಹ್ಮ
ಸದಸದಾತ್ಮಕ ಸರ್ವಜನ್ಯತ್ವ ನಿಮಿತ್ತೇನ ನ, ಆದರೆ ಜ್ಞಾನಸ್ವರೂಪನಾದಂಥ ಈ ಪರಬ್ರಹ್ಮ ಸದಸದಾತ್ಮಕವಾದ ಸರ್ವ ಜಗತ್ತೇನಿದೆ ಅದರಿಂದ ಜನ್ಯ ಆಗಿದೆ ಆ ಭಗವತ್ ಸ್ವರೂಪವಾದ ಜ್ಞಾನ ಅನ್ನೋ ಕಾರಣದಿಂದ ಅವನನ್ನು ಜ್ಞಾನ ಸ್ವರೂಪ ಅಂತ ಹೇಳುವುದಲ್ಲ. ಯಸರ್ವಜ್ಞ ಸಸರ್ವವಿತ್ ಅನ್ನೋ ಮಾತಿನಲ್ಲಿ ಹಾಗೆ ಹೇಳಿರುವುದಲ್ಲ. ಘಟಾದಿ ಜ್ಞಾನವು ಘಟಾದಿ ವಿಷಯಗಳಿಂದ ಜನ್ಯ, ಆದರೆ ಪರಮಾತ್ಮ ಸ್ವರೂಪವಾದ ಜ್ಞಾನ ಪರಮಾತ್ಮ ಎಂಬ ವಿಷಯದಿಂದ ಜನ್ಯ ಅಲ್ಲ ಅಂತ ಅದರ ತಾತ್ಪರ್ಯ. ಹಂಗಾರೆ ನಿಮಿತ್ತ ಏನು? ಪರಮಾತ್ಮನ ಜ್ಞಾನವನ್ನು ನಾವು ಕಾರಣ ಸ್ವರೂಪ ಕಾರ್ಯಸ್ವರೂಪ ಅಂತ ಎರಡು ನಿಮಿತ್ತಗಳಿಂದ ಹೇಳ್ತೇವೆ. ಏನು ನಿಮಿತ್ತ ಅಂದರೆ ಕಿಂತು ಸದಸದಾತ್ಮಕ ಸರ್ವ ಸೃಷ್ಟೃತ್ವಾದಿಭಿ ನಿಮಿತ್ತೈ, ಪರಮಾತ್ಮ ಆ ಜಗತ್ತನ್ನು ಸೃಷ್ಟಿಸಿದ್ದಾನೆ ಅನ್ನುವ ನಿಮಿತ್ತವನ್ನು ಇಟ್ಕೊಂಡು ಆ ಕಾರಣವಾದ ಪ್ರಕೃತಿಗೂ ಅವನಿಂದ ಸೃಷ್ಟಿ ಇದೆಯಲ್ಲ, ಪ್ರಕೃತಿಗೂ ಕೂಡ ಒಂದು ರೀತಿಯಾದ ಉತ್ಪತ್ತಿ ಇದ್ದೇ ಇದೆ. ಪ್ರಕೃತಿಗೂ ಇದೆ, ಪ್ರಕೃತಿ ಅಭಿಮಾನಿನಿ ದೇವತೆಯಾದ ಲಕ್ಷ್ಮೀದೇವಿಗೂ ಕೂಡ ಉತ್ಪತ್ತಿ ಇದೆ, ಒಂದು ರೀತಿಯಾದ ಉತ್ಪತ್ತಿ. ಈ ಸೃಷ್ಟೃತ್ವ, ಪಾಲನಕರ್ತೃತ್ವ ಮತ್ತು ನಾಶಕರ್ತೃತ್ವ ಎಂಬ ನಿಮಿತ್ತಗಳಿಂದ ಅವನನ್ನು ಸರ್ವಜ್ಞ, ಸರ್ವಪಾಲಕ ಈ ಎಲ್ಲ ಶಬ್ದಗಳಿಂದ ಹೇಳ್ತಾರೆ. ಹೊರತು ಅವನ ಜ್ಞಾನ ಆ ವಿಷಯದ ಅವಲಂಬನೆಯಿಂದ ಹುಟ್ಟಿದೆ ಎಂಬ ಕಾರಣದಿಂದ ಅವನ ಜ್ಞಾನವನ್ನು ಕಾರಣಜ್ಞಾನ ಕಾರ್ಯಜ್ಞಾನ ಅಂತ ಹೇಳುವುದಲ್ಲ ಅಂತ ತಾತ್ಪರ್ಯ. ಈಗ ಅನ್ವಯಾರ್ಥ ಹೇಳ್ತೇನೆ, ನೀವು ಇದನ್ನು ಗಮನಿಸಬೇಕು. ಸತ್ತಾ ಮಾತ್ರಂತು ಯತ್ಕಿಂಚಿತ್, ಸತ್ತಾ ಮಾತ್ರಂ ಬ್ರಹ್ಮ ತು ಯತ್ಕಿಂಚಿತ್ ಅಂತ ಹೀಗೆ ಮೊದಲನೇ ಖಂಡ ಈ ಶ್ಲೋಕದಲ್ಲಿ ಮೊದಲ ಒಂದು ವಾಕ್ಯ. ಮತ್ತು ಯಸ್ಮಿನ್ ಅಥವಾ ಯಸ್ಯ ಅಂತ ಹೀಗೆ ಸಪ್ತಮಿ ವಿಭಕ್ತಿ ಅಥವಾ ಷಷ್ಠಿ ವಿಭಕ್ತಿ, ಯಸ್ಮಿನ್ ಅಂತಾದರೂ ಇಟ್ಕೋಬಹುದು ಅಥವಾ ತಸ್ಮಿನ್ ಅಂತಾದರೂ ಇಟ್ಕೋಬಹುದು. ತಸ್ಮಿನ್ ಸತ್ ಅಸತ್ಚ ಅವಿಶೇಷಣಂ ಅಂತ ಇನ್ನೊಂದು ವಾಕ್ಯಖಂಡ. ಮತ್ತು ಮೂರನೇ ವಾಕ್ಯಖಂಡ ಯಹ ಭಗವಾನ್ ಉಭಾಭ್ಯಾಂ ಭಾಷ್ಯತೆ ಸಹ ಸಾಕ್ಷಾತ್ ಕೇವಲ ಸ್ಮೃತಃ. ಅಲ್ಲಿ ಭಾಷ್ಯತೆ ಅಂತಿದೆಯಲ್ಲ, ಯಹ ಸಾಕ್ಷಾತ್ ಭಗವಾನ್ ಅಥವಾ ಯಹ ಭಗವಾನ್ ಉಭಾಭ್ಯಾಂ ಸಾಕ್ಷಾತ್ ಭಾಷ್ಯತೆ ಸಹ ಕೇವಲ ಸ್ಮೃತಃ ಅಂತ ಹೀಗೆ ಅನ್ವಯ ಮಾಡಬೇಕು. ಅನ್ವಯ ಅರ್ಥ ಹೇಗೆ ಅಂದರೆ, ಬ್ರಹ್ಮವು ಸತ್ತಾ ಮಾತ್ರಂ ಆನಂದ ಸ್ವರೂಪವಾಗಿದೆ, ತಾನು ಇನ್ನೊಬ್ಬರಿಗೆ ಆನಂದವನ್ನು ಕೊಡ್ತದೆ. ಮತ್ತು ಯತ್ಕಿಂಚಿತ್ ಇದು ಜಗತ್ತಿನಲ್ಲಿ ಎಲ್ಲೂ ಕಂಡು ಕೇಳರಿಯದಂತಹ ವಿಶಿಷ್ಟವಾದ ಸಂಗತಿ. ಯಸ್ಮಿನ್ ಯಾವ ಈ ಜ್ಞಾನದಲ್ಲಿ ಅಥವಾ ಯಸ್ಯ ಯಾವ ಈ ಜ್ಞಾನಕ್ಕೆ ಸತ್ ಅಸತ್ಯ ಅಂದರೆ ಕಾರಣ ಮತ್ತು ಕಾರ್ಯಗಳು ಅವಿಶೇಷಣಂ ವಿಶೇಷಣಗಳಲ್ಲ. ನಮ್ಮ ಜ್ಞಾನಕ್ಕೆ ಹೇಗೆ ಅದು ವಿಶೇಷಣಗಳು, ಹಾಗೆ ಭಗವಂತನ ಜ್ಞಾನಕ್ಕೆ ಅವು ವಿಶೇಷಣಗಳಲ್ಲ ಅಂತ ಅದರ ತಾತ್ಪರ್ಯ. ಅದರದೆಲ್ಲ ವಿವರಣೆ ಮುಂದೆ ಬಂದಿದೆ. ಈಗ ಅನ್ವಯಾರ್ಥ ಹಿಂದೆ ಬಂದಿದೆ, ಅನ್ವಯಾರ್ಥ ಮಾತ್ರ ಈಗ ಹೇಳ್ತಿದ್ದೇನೆ. ಯಹ ಭಗವಾನ್ ಯಾವ ಈ ಭಗವಂತನೋ, ಉಭಾಭ್ಯಾಂ ಕಾರ್ಯವಾಚಕ ಶಬ್ದಗಳು, ಕಾರ್ಯಜ್ಞಾನ ಎಂಬ ಶಬ್ದದಿಂದ ಮತ್ತು ಕಾರಣಜ್ಞಾನ ಎಂಬ ಶಬ್ದದಿಂದ, ಯಾಕಂದರೆ ಭಗವಂತನೇ ಜ್ಞಾನ ಸ್ವರೂಪ ಆದ್ದರಿಂದ ಅವನನ್ನು ಕಾರ್ಯಜ್ಞಾನ ಸ್ವರೂಪ ಅಂತಲೂ ಕಾರಣಜ್ಞಾನ ಸ್ವರೂಪ ಅಂತಲೂ ಹೇಳ್ತಾರೆ. ಅದರಿಂದ ಉಭಾಭ್ಯಾಮ್ ಅಂದರೆ ಎರಡರಿಂದ ಅಂತ ಅರ್ಥ. ನಾನು ಹೇಳಿರುವ ಮತ್ತೊಂದು ಅರ್ಥ ಅಂತಂದರೆ ಉಭಾಭ್ಯಾಮ್ ಕಾರಣಾಭಿಮಾನಿ ದೇವತೆಗಳಿಂದ ಮತ್ತು ಕಾರ್ಯಾಭಿಮಾನಿ ದೇವತೆಗಳಿಂದ ಯಹ ಈ ಭಗವಂತನು ಸಾಕ್ಷಾತ್ ನೇರವಾಗಿ ಪ್ರತ್ಯಕ್ಷದಲ್ಲಿಯೇ ಭಾಷ್ಯತೆ ಮಾತನಾಡಿಸಲ್ಪಡ್ತಾನೆ ಅಂತ ಅರ್ಥ. ಭಾಷತೆ ಅಂತ ಅಣಿಜಂತದಲ್ಲಿ ಕರ್ತರಿ ಪ್ರಯೋಗದಲ್ಲಿ ಅಣಿಜಂತದಲ್ಲಿ ಆತ್ಮನೇ ಪದರೂಪ, ಇದು ಮಾತನಾಡ್ತಾನೆ ಅಂತ ಅರ್ಥ. ಅದರದ್ದು ನಿಜಂತ ಆದಾಗ ಭಾಷಯತಿ ಅಥವಾ ಭಾಷಯತೆ ಅಂತ ಆಗ್ತದೆ. ನಿಜಂತ ಆದಮೇಲೆ ಮತ್ತೆ ಕರ್ಮಣಿ ಪ್ರಯೋಗ ಆದರೆ ಅದಕ್ಕೆ ಭಾಷ್ಯತೆ ಮಾತನಾಡಿಸಲ್ಪಡ್ತಾನೆ ಅಂತ ಈಗ ಅದರದ್ದು ಅರ್ಥ ಆಗ್ತದೆ. ಅದಕ್ಕಾಗಿ ಆ ಅರ್ಥವನ್ನು ಹೇಳ್ಕೊಂಡಿದ್ದೇನೆ ನಾನು. ಅಂತಹ ಭಗವಾನ್ ಅವನು ಕೇವಲ ಅಂದರೆ ಸರ್ವೋತ್ತಮ ಅಂತ ಅರ್ಥ, ಸ್ವತಂತ್ರ ಅಂತ ಅರ್ಥ, ಮತ್ತು ನಿಷ್ಕ್ರಿಯ, ಈ ಪ್ರಾಕೃತ ದೇಹ ಇಲ್ಲದವನು, ಪ್ರಾಕೃತ ಕ್ರಿಯೆ ಇಲ್ಲದವನು ಇತಿ ಸ್ಮೃತಃ ಹೇಳಲ್ಪಟ್ಟಿದ್ದಾನೆ ಅಂತ ಅರ್ಥ. ಸತ್ತಾ ಮಾತ್ರ ಮುಂದೆ ಬಂತಲ್ಲ, ಅಂದರೆ ಕೇವಲ ಅಸ್ತಿತ್ವ, ಭಗವಂತನಿಗೆ ಅಸ್ತಿತ್ವ ಇದೆ ಅಂತ ಅಷ್ಟನ್ನು ಮಾತ್ರ ಹೇಳುವುದು ಭಾಗವತ ಶ್ಲೋಕದ ಉದ್ದೇಶ ಅಲ್ಲ. ಅಲ್ಲಿ ಅವನು ಆನಂದ ಸ್ವರೂಪನಾಗಿದ್ದಾನೆ, ವಿಶಿಷ್ಟನಾಗಿದ್ದಾನೆ ಅಂತ ಹೇಳುವುದು ಅದರ ಉದ್ದೇಶ. ಯಾಕಂದರೆ ಭಗವದ್ಗೀತಾದಲ್ಲೇ ಬರುವಂತೆ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ. ಸತ್ ಅಂದರೆ ಶ್ರೇಷ್ಠವಾದ ಕರ್ಮ ಅಂತ ಅರ್ಥ, ಸತ್ ಅಂದರೆ ಅಸ್ತಿತ್ವ ಉಳ್ಳದ್ದು ಅಂತ ಅರ್ಥ, ಸತ್ ಅಂದರೆ
ಸಾಧುಭಾವೇ ಅಂದರೆ ಚೆನ್ನಾಗಿ ಇರುವುದು ಅಂತ ಅರ್ಥ. ಚೆನ್ನಾಗಿ ಇರುವುದು ಅಂದರೆ ಹೇಗಿರಬೇಕೋ ಹಾಗಿರುವುದು. ಅದನ್ನು ಮೊನ್ನೆ ದಿವಸ ಪ್ರವಚನದಲ್ಲಿ ನಾನು ಹೇಳಿದ್ದೆ. ನೀವು ಹೇಗಿದ್ದೀರಿ ಅಂತ ನಿಮ್ಮನ್ನು ನಾನು ಕೇಳುವುದು ಉದ್ದೇಶ ಏನು? ನೀವೇನಾದರೂ ಬೆಡ್ ರಿಡನ್ ಆಗಿದ್ದರೆ ನೀವು ಹೇಗಿದ್ದೀರಿ ಅಂತ ಕೇಳಿದ್ರೆ ಈಗ ಸದ್ಯ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇದೆಯಾ ಅಂತ ತಾತ್ಪರ್ಯ. ಅದು ಬಿಟ್ಟು ನೀವು ಚೆನ್ನಾಗಿ ಇದ್ದೀರಿ ಅನ್ನೋದು ನನ್ನ ಗಮನಕ್ಕೆ ಸಾಮಾನ್ಯವಾಗಿ ಬಂದಿದೆ, ನಾನು ಚೆನ್ನಾಗಿದ್ದೀನಿ ಅಂತ ನಿಮ್ಮ ಗಮನಕ್ಕೆ ಬಂದಿದೆ. ಹಾಗಿದ್ದಾಗ ಹೇಗಿದ್ದೀರಿ ಅಂತ ನೀವು ಕೇಳುವುದ್ರ ಉದ್ದೇಶ ಏನು? ನಿಮ್ಮಿಂದ ನಾನು ನಿರೀಕ್ಷಿಸುವ ಉತ್ತರ ಏನು? ನಾನು ಚೆನ್ನಾಗಿದ್ದೇನೆ ಅಂತಲೇ. ಇದು ಯಾವ ಭಾಷೆಯಲ್ಲಾದರೂ, ಸಂಸ್ಕೃತದಲ್ಲಾದರೂ, ಕನ್ನಡದಲ್ಲಾದರೂ, ಇಂಗ್ಲೀಷ್ನಲ್ಲಾದರೂ ಅದಕ್ಕೆ ಅರ್ಥ ಹಾಗೇನೆ. ಅದರಿಂದ ನೀವು ಹೇಗಿದ್ದೀರಿ, ಹೌ ಆರ್ ಯು ಅಂತ ಅನ್ನೋದನ್ನು ಅದೊಂದು ವಿಶ್ ಮಾಡುವ ಶಬ್ದ. ಆ್ಯಕ್ಚುಲಿ ಅದನ್ನು ನಿಮ್ಮ ಆರೋಗ್ಯವನ್ನು ವಿಚಾರಿಸುವ ಶಬ್ದ ಅಲ್ಲ. ಅದು ಬೆಡ್ ರಿಡನ್ ಆಗಿದ್ದಾಗ ನಿಮ್ಮನ್ನು ನೋಡ್ಲಿಕ್ಕೆ ಬಂದರೆ ಅದು ನಿಮ್ಮ ಆರೋಗ್ಯವನ್ನು ವಿಚಾರಿಸುವ ಶಬ್ದ. ಅದು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ನೀವು ಚೆನ್ನಾಗಿದ್ದೀರಿ ತಾನೇ ಅಂತ ಕೇಳಿದ ಹಾಗೇ ಅದು. ಆದ್ದರಿಂದ ಅಸ್ತಿತ್ವ, ಶ್ರೇಷ್ಠ ಕರ್ಮ ಮತ್ತು ಚೆನ್ನಾಗಿರುವಿಕೆ ಅನ್ನುವುದನ್ನು ಸತ್ಶಬ್ದ ಹೇಳ್ತದೆ. ಆದ್ದರಿಂದ ಸತ್ಶಬ್ದಕ್ಕೆ ಸತ್ತಾ ಮಾತ್ರ ಅಂದರೆ ಕೇವಲ ಅಸ್ತಿತ್ವವುಳ್ಳದ್ದು ಅಂತ ಅರ್ಥ ಅಲ್ಲ, ಆನಂದ ಸ್ವರೂಪವಾದ ಅಸ್ತಿತ್ವವುಳ್ಳದ್ದು ಅಂತ ಅರ್ಥ. ಪ್ರಶಸ್ತ ಕರ್ಮ ಅಂತಲೂ ಒಂದಿದೆ ನೋಡಿ. ಪ್ರಶಸ್ತ ಕರ್ಮ ಅಂದರೆ ಸ್ವಯಂ ಭಗವಂತ ಆನಂದ ಸ್ವರೂಪ. ನಮ್ಮ ಪಾಲಿಗೆ ಅವನು ಮಾಡುವ ಅತ್ಯಂತ ಶ್ರೇಷ್ಠ ಕರ್ಮ ಅಂದರೆ ನಮಗೆ ಮುಕ್ತಿಯಲ್ಲಿ ಆನಂದ ಕೊಡುವುದು, ಅದೇ ಪ್ರಶಸ್ತವಾದ ಕರ್ಮ. ಆದ್ದರಿಂದ ಅಂಥ ಪ್ರಶಸ್ತವಾದ ಕರ್ಮವನ್ನು ಅವನು ಮಾಡ್ತಾ ಇದ್ದಾನೆ, ನಮ್ಮ ಪಾಲಿಗೆ ಅದು ಪ್ರಶಸ್ತ. ಆದ್ದರಿಂದ ಆತ ಸತ್ತಾ ಸ್ವರೂಪ ಅಂತ ಅದರ ತಾತ್ಪರ್ಯ ಭಗವದ್ಗೀತೆಗೆ ಅನುಸಾರವಾಗಿ ತಿಳ್ಕೋಬಹುದು. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಶಬ್ದ ನಿರ್ಣಯ ಕೋಟ್ ಮಾಡ್ತಾರೆ. ಸದ್ಭಾವವಾಚಕ ಶಬ್ದಾ ಸರ್ವೇತೇ ಸುಖವಾಚಕಾ, ಅಭಾವವಾಚಿನ ಶಬ್ದಾ ಸರ್ವೇತೇ ದುಃಖವಾಚಕಾ ಅಂತ. ಅಸ್ತಿತ್ವವನ್ನು ಹೇಳುವ ಶಬ್ದಗಳೆಲ್ಲ, ಸತ್ ಅಂತ ಹೇಳುವ ಶಬ್ದಗಳೆಲ್ಲ ಸುಖವನ್ನು ಹೇಳ್ತವೆ, ಮತ್ತು ಅಭಾವವನ್ನು ಹೇಳುವ ಶಬ್ದಗಳು ದುಃಖವನ್ನು ಹೇಳ್ತವಂತೆ. ಆದ್ದರಿಂದಲೇ ಈಗ ನಾವು ಅತ್ಯಂತ ದುಃಖ ಆದಾಗ ಅಯ್ಯೋ ನಾನು ಸತ್ತೆ ಅಂತಂತೇವೆ. ವಾಸ್ತವಿಕ ವ್ಯಕ್ತಿ ಸತ್ತಿರೋದಿಲ್ಲ, ಅವನು ತೀವ್ರವಾಗಿ ದುಃಖಿತನಾಗಿದ್ದಾನೆ ಅಂತ ಮಾತ್ರ ಅದಕ್ಕೆ ಅರ್ಥ ಆಗ್ತದೆ. ಇದು ಶಬ್ದ ನಿರ್ಣಯವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ ಗೀತಾ ಪ್ರಸ್ಥಾನದಲ್ಲಿ 2ನೇ ಅಧ್ಯಾಯದಲ್ಲಿ. ಇದನ್ನು ಕೂಡ ನಾವು ಈ ಪ್ರಸಕ್ತ ಸಂದರ್ಭದಲ್ಲಿ ಸತ್ತಾ ಮಾತ್ರ ಅನ್ನೋದಕ್ಕೆ ಸಮರ್ಥಕವಾಗಿ ತಗೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.